ಮತಿವಂತ ಕಳನೆ ಕೇಳು. ಮತಿವಂತ ಕಳನೆ ಕೇಳು, ಹೆಂಗೊಲೆ ಇದು ಹಿತವೇನೋ ನಿನಗೆ, ಹೆಂಗೊಲೆ ಇದು ಹಿತವೇನೋ ನಿನಗೆ, ಬೇಡು ಬೇಡು ಬೇಡು. ಯತಿ ಬಹುಲಜ್ಜನ ವೀರ್ಯಗತಿಗೆ ಸಾಧನ, ಯತಿ ಬಹುಲಜ್ಜನ ವೀರ್ಯಗತಿಗೆ ಸಾಧನ. ಇಂದ್ರಜಿತುವೆಂಬ ನಾಮದೊಳು ಅತಿಶಯ ಬಿರುದುಳ್ಳ ಮತಿವಂತ, ಇಂದ್ರಜಿತುವೆಂಬ ನಾಮದೊಳು ಅತಿಶಯ ಬಿರುದುಳ್ಳ ಮತಿವಂತ, ಮತಿವಂತ ಮತಿವಂತ ಕಳನೆ ಕೇಳು. ಸ್ವಲ್ಪ ನಿಲ್ಲಯ್ಯ, ದುಡುಕಬೇಡ, ದಯವಿಟ್ಟು ದುಡುಕಬೇಡ. ಒಂದು ಕೈಯಲ್ಲಿ ಅಬಲೆಯಾದಂತಹ ಲೋಕ ಮಾತೆ ಸೀತಾ ಮಾತೆಯ ಮುಡಿಯನ್ನ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಿ, ಮತ್ತೊಂದು ಕೈಯಲ್ಲಿ ಕಠಾರಿ ಎತ್ತಿ ಕಡಿಯುವುದಕ್ಕೆ ಮುಂದಾಗ್ತಾ ಇದ್ದಿ. ಸ್ವಲ್ಪ ನಿಲ್ಲಯ್ಯ ಪುಣ್ಯಾತ್ಮ, ಸಾಮಾನ್ಯನಲ್ಲ ನೀನು. ನಿಜವಾಗಿ ನಿಮ್ಮ ಜಾತಿಯವರಿಗೂ ಮತಿಗೂ ಸಂಬಂಧವೂ ಇಲ್ಲ, ಸಂಪರ್ಕವೂ ಇಲ್ಲ. ಅಪರೂಪಕ್ಕೆ ಬೆರಳೆಣಿಕೆಯಲ್ಲಿ ಮತಿವಂತರು ಹುಟ್ಟಿಕೊಳ್ಳಿದ್ದಾರೆ, ಹುಟ್ಟಿಕೊಳ್ತಾರೆ. ಅವರಲ್ಲಿ ನೀನು ಅಗ್ರಗಣ್ಯ. ಹೌದು ಮಹಾನುಭಾವ, ಶಕ್ತಿ ಬೇಕಷ್ಟಿರ್ತದೆ. ಇಡೀ ಪ್ರಪಂಚವನ್ನೇ ದಮನಿಸಬಹುದಾದಂತಹ ದರ್ಪ ಸಾಮರ್ಥ್ಯ ಖಂಡಿತ ನಿಮ್ಮ ಜಾತಿಯವರಿಗೆ ಉಂಟು. ಮತ್ತೆ ಆದರೆ ಏನು ಮಾಡೋಣ? ಏನು? ಬದುಕುವುದಕ್ಕೆ ಕೇವಲ ಶಕ್ತಿ ಒಂದೇ ಸಾಲದು, ಯುಕ್ತಿ ಬೇಕು ಎಂಬ ಕಾರಣಕ್ಕಾಗಿಯೇ ಪುಣ್ಯಾತ್ಮ ನಿನ್ನ ತಾಯಿ ಮಹಾಮುನಿ ವಿಶ್ರವಸು ಪುಲಸ್ತ್ಯ ಮಹರ್ಷಿಗಳ ಮಗ, ಬ್ರಹ್ಮ ಮಾನಸ ಪುತ್ರರು ಅವರು. ಅವರ ಮಗನಾದಂಥ ವಿಶ್ರವಸುವನ್ನು ಸೇವಿಸಿ ಆಮೇಲೆ ರಾವಣಾದಿ ಖಳರ ಸೃಷ್ಟಿಯಾಯಿತು. ಆ ರಾವಣನ ಮಡದಿಯಾಗಿರುವಂಥ ಮಂಡೋದರಿಯಲ್ಲಿ ಹಿರಿಯ ಪುತ್ರನಾಗಿ ನೀನು ಜನಿಸಿದೆ ಮಹಾತ್ಮ. ಸಾಮಾನ್ಯನು ನೀನು, ಎಷ್ಟು ಹೊಗಳಿದ್ರೂ ಕಡಿಮೆ. ನಿನ್ನ ಅಪ್ಪನಿಗೆ 10 ತಲೆ ಗೊತ್ತು. ಆ 10 ತಲೆಗೆ ಹತ್ತಬೇಕು ಅಂತಾದ್ರೆ ನೀನೇ ಬೇಕಂತೆ. ಯಾಕೆ? ಅಷ್ಟು ಮತಿವಂತ ನೀನು. ಹಾ, ಹಾಗಾಗಿಯೇ ಒಮ್ಮೊಮ್ಮೆ 10 ತಲೆಗೆ ಹತ್ತಿ ಹೋಗುವುದೇ ಹೆಚ್ಚು. ಆ ಸಂದರ್ಭದಲ್ಲಿ ಸೋಲನ್ನು ಅನುಭವಿಸಬೇಕಾದಂತ ಸ್ಥಿತಿ ನಿನ್ನ ಅಪ್ಪನಿಗೂ ಬಂದಿತ್ತಂತೆ. ಅದಕ್ಕೆ ದೇವೇಂದ್ರಾದಿಗಳನ್ನ ದಮನಿಸುವುದಕ್ಕೆ ಹೋದಂತಹ ಸಂದರ್ಭದಲ್ಲಿ ಭುವನದಲ್ಲಣ ರಾವಣ ನಿನ್ನಪ್ಪ ಸೋಲನ್ನು ಅನುಭವಿಸಬೇಕಾಯ್ತಂತೆ. ಅಪ್ಪನ ಪ್ರತಿಷ್ಠೆಯನ್ನು ಉಳಿಸಿಕೊಟ್ಟಂತಹ ಶ್ರೇಷ್ಠ ವ್ಯಕ್ತಿ ನೀನು.
ದೇವಲೋಕದ ಮೇಲೆ ಅಭಿಯೋಗವನ್ನು ನಡೆಸಿ ದೇವಾನುದೇವತೆಗಳನ್ನೆಲ್ಲ ಬಗ್ಗು ಬಡಿದು 3 ಲೋಕದ ಒಡೆಯನಾಗಿರುವಂಥ ಇಂದ್ರನನ್ನೇ ಸೋಲಿಸಿ ಮೇಘನಾದಂಥ ನೀನು ಇಂದ್ರಜಿತು ಗೊತ್ತಲ್ಲ ನಿನಗೆ ಎನ್ನುವಂಥ ಎತ್ತರಕ್ಕೆ ಏರಿದವನು ನೀನು. ಮತಿವಂತ ಕಳನಾದಂತಹ ನೀನು ಮತಿ ವಿಹೀನರ ಹಾಗೆ ಬೆವರಿಸುತ್ತಾ ಇರುವುದು ಸರಿಯೇನೋ? ಹೆಂಗೋಲೆ ಇದು ಹಿತವಾಗ್ತದ? ಮೂಢರಿಗೆ ಅರ್ಥ ಆಗದೇ ಇರಬಹುದು, ತಿಳಿದವರಿಗೆ ಅಷ್ಟು ಅರ್ಥ ಆಗುವುದಿಲ್ವೋ? ನಮಗಿದು ಹಿತವೇ. ನೀನು ಓದಿದವನ ಅಲ್ವೋ? ಏನು? ಎಷ್ಟು ಶಾಸ್ತ್ರ ಓದಿದ್ದಿ ನೀನು? ಓದಿ ನೋಡಿ ದೇಶ
ಸ್ವಲ್ಪ ಸಹನೆಯಿಂದ ಕೇಳು. ಏನು ಗೊತ್ತೋ ನಿನಗೆ? ಅಯ್ಯ, ನೀನು ಸಾಮಾನ್ಯನಲ್ಲ, ಬರೇ ವಿಕ್ರಮಿಯೇ ಆಗಿದ್ರೆ ನಿನ್ನಲ್ಲಿ ಮಾತನಾಡುವುದರಲ್ಲಿ ಅರ್ಥವೂ ಇಲ್ಲವಾಗಿತ್ತು, ಪ್ರಯೋಜನವೂ ಆಗುವುದಿಲ್ಲವಾಗಿತ್ತು. ನೀನು ಹಾಗಲ್ಲ. ಬ್ರಹ್ಮನ 4 ಮುಖ, 4 ವೇದಗಳು. ಆದರೆ ಒಂದು ಕಾಲದಲ್ಲಿ ಆ 4 ವೇದವು ಅಖಂಡವಾಗಿತ್ತಂತೆ. ಆ ವೇದವನ್ನು ಭಾಗಿಸಿ ಸುಲಭೀಕರಿಸಿ ನಿನ್ನಪ್ಪ ಭುವನದಲ್ಲಣ ರಾವಣ ಲೋಕಮುಖಕ್ಕೆ ಕೊಟ್ಟ. ಅಬ್ಬಾ, ನಿಮ್ಮ ಜಾತಿಯವರಿಂದ ಇದನ್ನು ನಿರೀಕ್ಷೆ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ರಾವಣಿ ಅಂತಲೇ ಹೆಸರಾಗಿದೆ, ಪ್ರಸಿದ್ಧಿಯನ್ನು ಹೊಂದಿದೆ. ಅಂಥ ರಾವಣನ ಮಗ 4 ಮುಖದವನಿಂದ ಸೃಷ್ಟಿಯಾದಂತಹ ವೇದಕ್ಕೆ 10 ಮುಖದವ ಭಾಷ್ಯ ಬರದ ಹಾಗೆ ದಶಮುಖವಾದಂತಹ ವ್ಯಕ್ತಿತ್ವ, 10 ದಿಕ್ಕಿನಿಂದ ಯೋಚನೆ ಮಾಡ್ತಾನೆ. ಅಂತ ರಾವಣ ಸಂತಾನ ನೀನು. ಅವನ ಯೋಗ್ಯತೆಗೆ ಸರಿಮಿಗಿಲಾಗುವ ರೀತಿಯಲ್ಲಿ ನೀನು ಹುಟ್ಟಿ ಬೆಳೆದವನು ಅಂತ ನಾನು ಕೇಳಿ ತಿಳಿದಿದ್ದೇನೆ. ಸುತ್ತಲೂ ಜಲ, ಮಧ್ಯದಲ್ಲಿ ನೆಲ, ಸುತ್ತಲೂ ದುರ್ಗ, ಮಧ್ಯದಲ್ಲಿ ಲಂಕಾ ಸ್ವರ್ಗ. ಕರದಲ್ಲಿ ಕಾಣಿಸಿಕೊಳ್ಳುತ್ತಾಳೆ ಕನಕಲಕ್ಷ್ಮಿ, ಬಯಸಿದಲ್ಲಿ ಭಾಗ್ಯವನ್ನ ಬರಮಾಡಿಕೊಡುವ ಭುಜಲಕ್ಷ್ಮಿ, 10 ದಿಕ್ಕಿನಲ್ಲಿ ಹರಡಿಕೊಂಡಿದ್ದಾಳೆ ಕೀರ್ತಿಲಕ್ಷ್ಮಿ. ಬ್ರಹ್ಮಜ್ಞಾನಿಗಳನ್ನಾದರೂ ಬೆರಗು ಮಾಡುವ ಬ್ರಹ್ಮಜ್ಞಾನ, ಶಾಸ್ತ್ರ ಪಾಂಡಿತ್ಯ, ಬಯಸಿದ ಗುರಿಯಂತೆ ಬಂದು ತಾಗುವ ಶಸ್ತ್ರ ಪಾಂಡಿತ್ಯ, ಅನ್ಯರ ಘಾತಕ್ಕೆ ಅಂಜದ ಅಜೇಯವಾದಂತಹ ವಿಮಾನ, ಪೃಥ್ವಿ ಸಮಸ್ತದಲ್ಲಿಯೂ ತನ್ನ ಪ್ರತಿಷ್ಠೆಯನ್ನು ಪ್ರತಿಷ್ಠಾಪಿಸಿದವ. ಯುಕ್ತಿಯಲ್ಲಿ ರಾವಣ, ಭಕ್ತಿಯಲ್ಲಿ ರಾವಣ, ಶಕ್ತಿಯಲ್ಲಿ ರಾವಣ, ಗಾನದಲ್ಲಿ ರಾವಣ, ಜ್ಯೋತಿಷ್ಯದಲ್ಲಿ ರಾವಣ, ಪಾಂಡಿತ್ಯದಲ್ಲಿ ರಾವಣ, ಪ್ರತಿಷ್ಠೆಯಲ್ಲಿ ರಾವಣ, ಪ್ರಭುತ್ವದಲ್ಲಿ ರಾವಣ. 1 2 ಅಂತ ರಾವಣನಿಗೆ ಸರಿಮಿಗಳಾಗಬೇಕು ಅಂತಾದ್ರೆ ಎಷ್ಟು ಶಾಸ್ತ್ರಾಧ್ಯಯನವನ್ನು ಮಾಡಿರ್ಲಿಕ್ಕಿಲ್ಲ? ಮಾಡಿದೆ. ನಿನಗೆ ಗೊತ್ತಿರ್ಲಿಕ್ಕಿಲ್ಲ. ಅದು ನೀನು ಎಷ್ಟು ಮಾಡಿದ್ದೆ ಅನ್ನೋದು ಉಳಿದವರಿಗೆ ಗೊತ್ತಾಗ್ತದೆ. ಯಾಕೆ? ದೀಪದ ಬುಡದಲ್ಲಿ ಕತ್ತಲು, ಅದು ಹೊರಗೆ ಪ್ರಕಾಶವನ್ನು ಕೊಡ್ತದೆ. ಹಾಗಾಗಿ ಪ್ರಚಾರದಿಂದ ನಾವು ಕೇಳಿ ತಿಳಿದಿದ್ದೇವೆ. ಏನು? ಎಲ್ಲ ಶಾಸ್ತ್ರವನ್ನು ಓದಿ ಮುಖೋದ್ಗತ ಮಾಡಿಕೊಂಡು ಕಲತಲಾಮಲಕ ಮಾಡಿಕೊಂಡು ನೀನೇ ನೀನಾಗಿ ವಿಜೃಂಭಿಸುತ್ತಾ ಇದ್ದಿ. ಚತುರ್ವೇದ. ಹೌದಪ್ಪ, 4 ವೇದ, 6 ಶಾಸ್ತ್ರ, 18 ಪುರಾಣ ನಿನ್ನ ಅಪ್ಪ ತಿಳಿದದ್ದು. ನಿಂದ ಅದಕ್ಕಿಂತಲೂ ಅಧಿಕವಾದಂತಹ ಪುರಾಣ. ಯಾರು ನಂಬಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಜಾತಿಯಲ್ಲಿ ಇಂಥ ಒಂದು ಮಕ್ಕಳು ಹುಟ್ಟುತ್ತಾರೆ ಅಂತ. ಹುಟ್ಟುವಾಗಲೇ ಮೇಘನಾದ, ಮೇಘ ಗರ್ಜಿಸಿದ ಹಾಗೆ, ಸಿಡಿಲಪ್ಪಳಿಸಿದ ಹಾಗೆ, ಕಿವಿದರೆ ಒಡೆಯುವ ಹಾಗೆ ಧ್ವನಿಯಿಂದ ಕೂಡಿದ ರವ ಮೇಘನಾದ. ಹುಟ್ಟಿದ ಮೇಲೆ ಇಂದ್ರಜಿತು. ಅಬ್ಬಾ, ನಿಮ್ಮ ಸಾಧನೆ, ನಿಮ್ಮ ಸಾಹಸವೇ. ಅಥರ್ವಣ ಪ್ರಕ್ರಿಯೆ ಅದು ಪೂರಕವೂ ಹೌದು, ಮಾರಕವೂ ಹೌದು. ನಮಗೆ ಪೂರಕ. ಬಳಸಿಕೊಳ್ಳುವುದು ಹೇಗೆ ಎನ್ನುವುದರ ಮೇಲುಂಟು. ಇಲ್ಲದೆ ಇದ್ರೆ ಮೂಲ ನಿಕುಂಬಳೆ, ಅವಳನ್ನು ಒಲಿಸಿಕೊಳ್ಳುವುದೊಂದು ಸುಲಭದ ಮಾತು. ಅದು ಮತ್ತೆ ಅಂತವಳನ್ನೇ ಪ್ರಸನ್ನೀಕರಿಸಿಕೊಂಡು ಪ್ರತ್ಯಕ್ಷೀಕರಿಸಿಕೊಂಡು ವರಬಲಾನ್ವಿತನಾಗಿ ನೀನು ವಿಜೃಂಭಿಸ್ತೀಯ ಅಂತಾದ್ರೆ ನಿನ್ನ ಸಾಮರ್ಥ್ಯಕ್ಕೆ ಹಿಡಿದ ಕೈಗನ್ನಡಿ ಅಲ್ವೇನೋ ಅದು. ಇಂಥ ನೀನು ಮತಿವಂತ. ನಿಜವಾಗಿ ಮಾನವರಿಗೂ ದಾನವರಿಗೂ ಎಷ್ಟು ವ್ಯತ್ಯಾಸ! ಬಹಳಷ್ಟು ವ್ಯತ್ಯಾಸ ಏನೂ ಇಲ್ಲ. ಮಾನವರಲ್ಲಿಯೂ ತಪಸ್ಸನ್ನು ಮಾಡ್ತಾರೆ, ದೇವಾನುದೇವತೆಗಳನ್ನ ಮೆಚ್ಚಿಸ್ತಾರೆ, ವರವನ್ನು ಪಡೆಯುತ್ತಾರೆ. ನೀವು ದಾನವರು,
ನೀವು ಕಟ್ಟುಗ್ರವಾದಂತಹ ತಪಸ್ಸನ್ನು ಆಚರಿಸಿ ದೇವಾನು ದೇವತೆಗಳನ್ನು ಮೆಚ್ಚಿಸಿ ವರವನ್ನು ಪಡೆಯುತ್ತೀರಿ. ಬ್ರಹ್ಮನಿಂದಲೋ ಹರನಿಂದಲೋ ವರವನ್ನು ಪಡೆಯುವುದು ಅಂದ್ರೆ ಸುಲಭದ ಮಾತಲ್ಲ. ಅದು ಸಾಮಾನ್ಯರಿಂದ ಸಾಧ್ಯ ಆಗಲಿಕ್ಕೆ ಇಲ್ಲ. ಅದರ ವ್ಯತ್ಯಾಸ ಇಷ್ಟೇ. ಏನು? ನೀವು ನಿನಗೆ ನನಗೆ ಅಂತ ವರವನ್ನು ಪಡೆಯುತ್ತೀರಿ. ಮಾನವರು ತಮಗೆ ಲೋಕಕ್ಕೆ ಅಂತ ವರವನ್ನು ಪಡೆಯುತ್ತಾರೆ. ಇಷ್ಟೇ ವ್ಯತ್ಯಾಸ. ದಾನವರು ಮಾನವರು, ನಾವು ವಾನರರು. ನಮಗೆ ಬೇರೆ ದಾರಿ ಇಲ್ಲ. ನಿಮ್ಮನ್ನು ಅನುಸರಿಸುವುದಕ್ಕೆ ನಮಗೆ ಸಾಮರ್ಥ್ಯ ಸಾಲದು. ನಿಮ್ಮಷ್ಟು ಎತ್ತರಕ್ಕೆ ಏರುವುದಕ್ಕೆ ಸಾಧ್ಯವೋ ಅಷ್ಟು ಕಠಿಣತರವಾದಂತಹ ಸಾಧನೆ, ದೇಹ ದಂಡನೆ ಏನು, ಮಾನಸಿಕ ದಂಡನೆ ಏನು, ನಿಮ್ಮ ಕಟ್ಟುಗ್ರವಾದಂತಹ ತಪಸ್ಸೇನು ಅನುಸರಿಸುವುದಕ್ಕೆ ವಾನರರಿಂದ ಸಾಧ್ಯವಿಲ್ಲ. ನಮಗೆ ಸ್ವಲ್ಪ ಹತ್ತಿರದವರು ಅಂದ್ರೆ ಮಾನವರು. ಆದ್ದರಿಂದ ಅವರ ದಾರಿಯನ್ನೇ ನಾವು ಅನುಸರಿಸ್ತೇವೆ. ಇಷ್ಟಕ್ಕೆ ನಿನ್ನ ಹೊಣೆಗಾರಿಕೆ ಮುಗಿಯುತ್ತದೆ. ಸ್ಥಾನಮಾನದ ಬಗ್ಗೆ ಗೊತ್ತಾ ನಿನಗೆ? ಅಲ್ಲಿ ಇಷ್ಟಕ್ಕೆ ನಿನ್ನ ಹೊಣೆಗಾರಿಕೆ ಮುಗಿಯುತ್ತದ? ಮುಂದೆ ನೀನು ಏನಾಗುವವನು, ಏನಾಗ್ಲಿಕ್ಕಿರುವವನು? ಅರಸುತನದಲ್ಲಿ ನೀನು ಕೇಳ್ತೇನೆ, ಯೋಚನೆ ಮಾಡಿ ನೀನು ಹೇಳಬೇಕು. ಅಯ್ಯ, ವರಬಲಾನ್ವಿತರು ಹೌದು, ಹರನಿಂದಲೂ ಬ್ರಹ್ಮನಿಂದಲೂ ವರ ಸಂಪಾದನೆ ಮಾಡಿದಂತಹ ನೀವು ದಾನವ ಸಾಮ್ರಾಜ್ಯದ ಸಮ್ರಾಟನಾಗಿರುವಂತಹ ರಾವಣನ ಮಗನಾದಂತಹ ನೀನು ಮುಂದೆ ಈ ಲಂಕೆಯ ಉತ್ತರಾಧಿಕಾರಿಯಾಗುವಂತ ಯೋಗ್ಯತೆ ಉಳ್ಳಂತಹ ನೀನು. ಯೋಗ ಉಂಟೋ ನನಗೆ ಗೊತ್ತಿಲ್ಲ, ಯೋಗ್ಯತೆ ಉಂಟು ಅನ್ನುವುದನ್ನು ಗಮನಿಸಿದ್ದೇನೆ. ಅಂತ ನೀನು ಇಂತಹ ಕಾರ್ಯವನ್ನು ಮಾಡುವುದಕ್ಕೆ ಮುಂದಾಗುವುದಾ? ನೀವು ಏನನ್ನ ಪಡೆದಿದ್ದೀರಿ ಎನ್ನುವುದು ಮುಖ್ಯವೇ ಅಲ್ಲ, ಅದನ್ನು ಹೇಗೆ ವಿನಿಯೋಗಿಸ್ತೀರಿ ಎನ್ನುವುದೇ ಮುಖ್ಯ.
ಈ ತಾಳಕ್ಕೂ ಬೇತಾಳಕ್ಕೂ ಏನು ವ್ಯತ್ಯಾಸ ಅಂತ ಕೇಳಿದ್ರೆ ನೀನು ಉತ್ತರ ಕೊಡ್ತೀಯಾ? ಯಾಕೆ ಕೊಡ್ಬೇಕಯ್ಯ? ನೀನು ತಿಳಿದವನಾದ್ರೂ ಕೊಡ್ಬೇಕು. ಬೇತಾಳದಲ್ಲಿಯೂ ತಾಳ ಉಂಟೋ ಇಲ್ವೋ? ಖಂಡಿತ. ಹಾ, ಆದ್ರೆ ತಾಳವನ್ನು ಒಪ್ತೇವೆ, ಬೇತಾಳವನ್ನು ಒಪ್ತೇವ ನಾವು? ಬೇಡ. ಈಗ ನಿಮ್ಮ ಪರಿಸ್ಥಿತಿ ಹಾಗಾಗಿದೆ. ಏನು? ನೀವು ಬೇತಾಳವನ್ನು ಒಪ್ತೀರಿ, ನಾವು ತಾಳವನ್ನು ಸ್ವೀಕರಿಸ್ತೇವೆ. ಆದ್ರಿಂದಲೇ ನಿಮ್ಮ ವಿನಿಯೋಗದಲ್ಲಿ ಪಾತ್ರತ್ವದ ಕೊರತೆ ಉಂಟಾಗಿದೆ. ಸಾಮರ್ಥ್ಯ ಉಂಟು, ವಿನಿಯೋಗದಲ್ಲಿ ಸೋಲ್ತಾ ಇದ್ದೀರಿ. ಪುಣ್ಯಾತ್ಮ, ಹಾಗೆ ಮಾಡಬೇಡ. ನಿನ್ನ ಬದುಕು ಎನ್ನುವುದು ಭವಿಷ್ಯಕ್ಕೆ ಒಂದು ಆದರ್ಶವಾಗಬೇಕು ಅಂತಾದ್ರೆ ಲೋಕ ಮಾತೆ ಸೀತೆಯನ್ನ ಉಳಿಸಿ ನಿನ್ನ ಘನಸ್ಥಿತಿಯನ್ನು ಉಳಿಸಿಕೊಳ್ಳುವುದರ ಜೊತೆಯಲ್ಲಿ ನಮಗೂ ಅವಳನ್ನು ಸದಾ ನೋಡುವಂತಹ ಒಂದು ಪುಣ್ಯಾವಕಾಶವನ್ನು ಕಲ್ಪಿಸಿಕೊಡಯ್ಯ. ನಿನಗೂ ನಮಸ್ಕಾರ ಮಾಡ್ತೇನೆ. ನಾನು ನಿನ್ನ ಕಾಲಿಗೆ ಬೇಕಾದ್ರೂ ಬೀಳ್ತೇನೆ, ನೀನು ಏನು ಹೇಳಿದ್ರು ಮಾಡ್ತೇನೆ. ಏನ್ ಮಾಡ್ತೀನಿ? ಮಾಡಬೇಡ ಮಾಡಬೇಡ. ವೀರಮಣಿಯು ಹೋಂಕರಿಸುತ್ತ ವೀರಮಣಿಯು ಹೋಂಕರಿಸುತ್ತಲ ಕ್ಷಣ ಸಾರೆಲೋ ಮಕ್ಕಟನೆ, ನೀ ಸಾರೆಲೋ ಮಕ್ಕಟನೆ. ಆರೆಲೋ ಯಾರೆಲ್ಲೋ ನಿನ್ನಯ ರಾಮನ ಬೆದರಿಗೆ ಕೊರುವೆ ಕಲಿಯ ಹನೆ. ಸಭಾಸ್ಥಳದಲ್ಲಿ ಮಂಡಿಸುವುದಕ್ಕೆ ರಾಮ ಭಕ್ತರಿಗೆ ಸ್ಥಳ ಇಲ್ಲ. ಹಲವರು ಸಭೆಯಲ್ಲಿ ಸೇರಿದ್ದಾರೆ. ಎಲ್ಲರೂ ಶಿವಭಕ್ತರೇ ಆಗಬೇಕು ಎಂಬಂತಹ ಆಗ್ರಹ ನಿನಗೆ. ಅದಕ್ಕಾಗಿ ರಾಮ ಭಕ್ತರಿಗೆ ಉಪವೇಶನಕ್ಕೆ ಸ್ಥಳ ಇಲ್ಲ ಅಂತ ನೀವೇ ವಿಚಿತ್ರವಾದಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ರಿ. ಆದರೆ ರಾಮ ಭಕ್ತರಿಗೆ ರಾಮನ ಭಕ್ತಿಯೇ ಬಲ, ಅದೇ ಅವರಿಗೆ ಶಕ್ತಿ, ಅದೇ ಅವರಿಗೆ ಯುಕ್ತಿ, ಅದೇ ಅವರಿಗೆ ತಾರಕವಾದ ಮುಕ್ತಿ ಅಂತ ನಂಬಿದವರು. ಆದ್ದರಿಂದಲೇ ರಾಮಭಕ್ತನಾದಂತಹ ನಾನು ಉಪವೇಶನಕ್ಕೆ ಬೇರೆ ಸ್ಥಳವನ್ನ ಹುಡುಕಲಿಲ್ಲ. ನನ್ನ ಬಾಲವನ್ನೇ ಬಳಸಿ ಅದನ್ನೇ ಬೆಳೆಸಿ ಅನೇಕ ಸುತ್ತುಗಳನ್ನ ಸುತ್ತಿ ವಾಲಾಗ್ರದಲ್ಲಿ ನಾನು ಕುಳಿತುಕೊಂಡಿದ್ದೇನೆ. ವಾಲ ಬೇರೆಯಲ್ಲ, ಬಲ ಬೇರೆಯಲ್ಲ. ರಾಮನ ಬಲ ಅದು ಮೈ ಬಲ, ರಾಮನ ಬಲ ಅದು ಮನೋಬಲ, ರಾಮನ ಬಲ ಅದು ವಾಕ್ಕಾಯಗಳನ್ನ ಆವರಿಸಿದಂತಹ ಬಲ. ಅದನ್ನ ಆಧರಿಸಿ ಕುಳಿತುಕೊಂಡಾಗ ಹೂಂಕರಿಸ್ತಾ ಇದ್ದೀರಿ. ನೀನೊಬ್ಬ ಸಂಸ್ಕಾರವಂತನಾದಂತಹ ಮಹಾರಾಜ ಅಂತ ನಾವು ಗ್ರಹಿಸಿದೆವು. ಪುರ ಜ್ಯೋತಿರ್ಮೇಧ. ಜ್ಯೋತಿ ಅಂದ್ರೆ ಬೆಳಕು. ಈ ಬೆಳಕನ್ನೇ ಜೀವನಕ್ಕಾಗಿ ಬಳಸಿಕೊಳ್ಳುವ, ಅದನ್ನೇ ಲೋಕಕ್ಕೆ ಕೊಡುವಂತಹ ಜ್ಯೋತಿರ್ಮೇಧ. ನಿಜವಾದ ಜ್ಯೋತಿ ಅಂದ್ರೆ ಸೂರ್ಯ ಜ್ಯೋತಿ. ಆ ಸೂರ್ಯ ಜ್ಯೋತಿಯನ್ನ ಮನೆ ಮನೆಗಳಿಗೆ ಮನಗಳಿಗೆ ತಲುಪಿಸುವುದಕ್ಕೆ ನಮ್ಮ ಮೋಹನ ರಾಮ ಇರುವಾಗ ನಿಮ್ಮದು ಒಂದು ಜ್ಯೋತಿರ್ಮೇಧ ಅಂತ ನೀನು ತೋರಿಸುವುದಕ್ಕೆ ಹೊರಟಿದ್ದೀನಿ. ಅಷ್ಟೇ ಅಲ್ಲ, ಸಾರೆಲ್ಲೋ ಮರ್ಕಟನೆ, ದೂರ ಸಾರು ಅಂತಲೂ ಒಂದರ್ಥ. ಬಂದಂತಹ ಉದ್ದೇಶವನ್ನ ಸಾರು ನಾವು ಪ್ರಕಟಪಡಿಸುವುದಕ್ಕೆ ಬಂದವರು. ಶ್ರೀರಾಮಚಂದ್ರ ಪ್ರಭುವಿನ ದೌತ್ಯ ಅಂದ್ರೆ ನಮ್ಮ ಬದುಕಿನಲ್ಲಿ ಇದಕ್ಕಿಂತ ಮಿಗಿಲಾದಂತಹ ಒಂದು ಉದ್ಯೋಗ ಇಲ್ಲ. ಎಲ್ಲೇ ಆಗಲಿ ಹನುಮಂತ ದೌತ್ಯವನ್ನ ಮಾಡ್ತಾನೆ ಅಂದ್ರೆ ಅದು ರಾಮಚಂದ್ರ ಪ್ರಭುವಿನ ದೌತ್ಯವೇ. ಅದು ದೌತ್ಯವನ್ನ ಸಾರಬೇಕು ಅಂತ ಆದ್ರೆ ದೂತನಿಗೆ ದಾತಾರನನ್ನು ವರ್ಣಿಸುವ ಯೋಗ ಅದು. ಇದಕ್ಕಿಂತ ಮಿಗಿಲಾದಂತಹ ಯೋಗ ಇಲ್ಲ. ಅದೇ ನಿಜವಾದ ಪ್ರಯೋಗ ಅದು. ದರ್ಶನ ಇದ್ರೆ ಪ್ರದರ್ಶನ ಮಾಡಬಹುದು. ದರ್ಶನದ ಅಪೇಕ್ಷೆ ನಿನಗಿಲ್ಲ, ಪ್ರದರ್ಶನವನ್ನ ಮಾತ್ರ ಕೇಳ್ತಿ. ಪ್ರಶ್ನೆ ಮಾಡಿಬಿಟ್ಟಿಯಲ್ಲ ನೀನು. ರಾಮಚಂದ್ರ ಪ್ರಭುವಿನ ಬಗ್ಗೆ
ಗಹನವಾದ ಪ್ರಶ್ನೆ ನೀನು ಮಾಡ್ತಾ ಇದ್ದಿ. ಸೀತಾಕಾಂತನಾದಂತಹ ರಾಮಚಂದ್ರ ಸೀತೆ ಇಲ್ಲದೆ ಇದ್ದಾಗ ಒದ್ದಾಡಿದವನು ಸೀತೆಯನ್ನ ಪಡೆದ ಮೇಲೆ ಒಬ್ಬ ಸಾಮಾನ್ಯ ರಜಕನ ಮಾತಿಗೆ ಅವಳನ್ನ ತ್ಯಾಗ ಮಾಡಿಬಿಟ್ಟಲ್ಲ. ನಿನ್ನ ಮಾತನ್ನ ನಾವು ಅನುವಾದ ಮಾಡಬಾರದು. ಆದರೆ ಭಾವಿಸಿಕೊಳ್ಳದೆ ಇದ್ರೆ ಉತ್ತರಿಸುವುದಕ್ಕಾಗೋದಿಲ್ಲ. ಅದಕ್ಕಾಗಿ ಭಾವಿಸುವುದಕ್ಕೆ ತೊಡಗಿದರೆ ನಮ್ಮ ಭಕ್ತಿಯೇ ನಮಗೆ ಪ್ರತಿಬಂಧಕ ಆಗ್ತದೆ. ಏನು ಮಾಡೋಣ? ರಾಮಚಂದ್ರ ಪ್ರಭು ಸೀತಾಕಾಂತ, ಅವನ ಮತ್ತೊಂದು ಮುಖಾಬನು ರಾಜಾರಾಮ. ರಾಜಧರ್ಮಕ್ಕೂ ಕುಟುಂಬ ಧರ್ಮಕ್ಕೂ ಒಂದು ಸಂಘರ್ಷ ಪ್ರಾಪ್ತವಾದಾಗ ಆ ಪ್ರಭು ಏನು ನಿರ್ಣಯ ಮಾಡಿದ? ಕುತೂಹಲ ಪ್ರಪಂಚಕ್ಕೆ ಇದೊಂದು ಪ್ರಶ್ನೆ, ಭಾವುಕ ಪ್ರಪಂಚಕ್ಕೆ ಉತ್ತರಿಸಲಾಗದ ಒಂದು ಕಂದರ ಇದು. ಇಂತಹ ಒಂದು ಸ್ಥಿತಿ ಇರುವಾಗ ರಾಮಚಂದ್ರನ ಅಶ್ವಮೇಧದ ಈ ಕುದುರೆಯನ್ನ ನೀನು ಕಟ್ಟಿದ್ದಿ. ಕುದುರೆ ಕಟ್ಟುವಾಗಲೇ ನಮಗೆ ಗೊತ್ತಾಗಿತ್ತು ಇದು ಯಜ್ಞದ ಪ್ರತಿಭಟನೆ ಅಲ್ಲ, ರಾಮ ಭಕ್ತಿಯ ಸೂಕ್ಷ್ಮವಾದ ಪ್ರತಿಭಟನೆ ಅಂತ. ಯಜ್ಞಾಶ್ವ ಎಂಬುದು ರಾಮಚಂದ್ರನ ಇಂದ್ರಿಯಗಳ ಹಾಗೆ. ಅದು ಲೋಕಕ್ಕೆ ಯಾವ ಶಕ್ತಿಯನ್ನ ತಲುಪಿಸುವುದಕ್ಕೆ ಅದು ಪ್ರಯುಕ್ತವಾಗಿದೆಯೋ ಅದನ್ನ ತಡೆಯಬಾರದಿತ್ತು. ಮಕ್ಕಳ ಮೂಲಕ ನೀನು ಕಟ್ಟಿ ಹಾಕಿಸಿದ್ದಿ. ಮಕ್ಕಳ ಕಾಯಕವನ್ನ ಸಮರ್ಥನೆ ಮಾಡುವುದಕ್ಕೆ ಮಗುವಿನ ಮನಸ್ಸನ್ನೇ ಬಳಸ್ತಾ ಇದ್ದಿ. ಉದಾತ್ತವಾದಂತಹ ಚರಿತ್ರೆಯ ಮೇಲೆ ಸಲ್ಲದ ಆಕ್ಷೇಪ ಮಾಡಿಬಿಟ್ಟಿಯಲ್ಲ, ಯಾಕೋ ಹೀಗೆ ಮಾತಾಡ್ತೀರಿ? ಯಾತಕ್ಕಿಂತು ನುಡಿವೆ ಮೂರ್ಖನೇ ಯಾತಕ್ಕಿಂತು ನುಡಿವೆ ಮೂರ್ಖನೇ ಯಾತಕ್ಕಿಂತು ನುಡಿವೆ ಮೂರ್ಖನೇ ಯಾತಕ್ಕಿಂತು ನುಡಿವೆ ಮೂರ್ಖನೇ ಲೋಕಮಾತೆ ಸೀತೆ ನೀ ಯಾತಕ್ಕಿಂತು ನುಡಿವೆ ಮೂರ್ಖನೇ ಲೋಕಮಾತೆ ಸೀತೆ ಭುವನ ಖ್ಯಾತಗಾದಿ ಶಕ್ತಿ ಮೂಢನೇ ಮೂಢನೇ ಲೋಕಮಾತೆ ಸೀತೆ ಲೋಕಮಾತೆ ಸೀತೆ ಭುವನ ಖ್ಯಾತಗಾದಿ ಶಕ್ತಿ ಮೂಢನೇ ಮೂಲ ಪ್ರಕೃತಿ ಇವಳ ದೆಸೆಯಲಿ ಮೂಲ ಪ್ರಕೃತಿ ಇವಳ ದೆಸೆಯಲಿ ಖಳರ ನಿರ್ಮೂಲ ಗೈವ ಖಳರ ನಿರ್ಮೂಲ ಗೈವ ನೆವನದಿಂದಲೇ ಮೂಲ ಪ್ರಕೃತಿ ಇವಳ ದೆಸೆಯಲಿ ಖಳರ ನಿರ್ಮೂಲ ಗೈವ ನೆವನದಿಂದಲೇ ತಾಳಿರಾಮಾವತಾರ ಮೂಲ ಪುರುಷ ವಿಶ್ವಮೂರ್ತಿ ತಾಳಿರಾಮಾವತಾರ ಮೂಲ ಪುರುಷ ವಿಶ್ವಮೂರ್ತಿ ತಾಳಿರಾಮಾವತಾರ ಮೂಲ ಪುರುಷ ವಿಶ್ವಮೂರ್ತಿ ಕೂಳದನುಜರ್ ಅರಿದು ಅಗ್ನಿ ಜ್ವಾಲೆಯೊಳಗೆ ಪರಿಕಿಸಿರುವರು ತಾಳಿರಾಮಾವತಾರ
ಕಾಳಿರಾಮಾವತಾರ ಮೂಲ ಪುರುಷ ವಿಶ್ವಮೂರ್ತಿ ಕೂಳದನುಜರ್ ಅರಿದು ಅಗ್ನಿ ಜ್ವಾಲೆಯೊಳಗೆ ಪರಿಗೀಸಿರುವನು ಸತಿಯನ ಮೇಲೆ ಕೂಡಿ ಮುದವ ತಾಳ್ದನು ಸತಿಯನ ಮೇಲೆ ಕೂಡಿ ಮುದವ ತಾಳ್ದನು ಯಾತಕ್ಕಿಂತು ನುಡಿವೆ ಮೂರ್ಖನೇ ಯಾತಕ್ಕಿಂತು ನುಡಿವೆ ಮೂರ್ಖನೇ ನೀ ಯಾತಕ್ಕಿಂತು ನುಡಿವೆ ಮೂರ್ಖನೇ ಲೋಕಮಾತೆ ಸೀತೆ ಲೋಕಮಾತೆ ಸೀತೆ ಭುವನ ಖ್ಯಾತಿ ಆದಿ ಶಕ್ತಿ ಮೂರ್ಖನೇ ಲೋಕಮಾತೆ ಲೋಕಮಾತೆ ಸೀತೆ ಭುವನ ಖ್ಯಾತಿ ಆದಿ ಶಕ್ತಿ ಮೂರ್ಖನೇ ತಾಂ ತತ್ತಿನ ತತ್ತಿನ ತೇಂ ಮೂಲ ಪ್ರಕೃತಿ ಇವಳ ದೆಸೆಯಲಿ ಖಳರ ನಿರ್ಮೂಲ ಗೈವ ನ್ಯವನದಿಂದಲೇ ಖಳರ ನಿರ್ಮೂಲ ಗೈವ ನ್ಯವನದಿಂದಲೇ ಕಾಳಿರಾಮಾವತಾರ ಕಾಳಿರಾಮಾವತಾರ ಮೂಲ ಪುರುಷ ವಿಶ್ವಮೂರ್ತಿ ಕೂಳದನುಜರ್ ಅರಿದು ಅಗ್ನಿ ಜ್ವಾಲೆಯೊಳಗೆ ಪರಿಗೀಸುವನು ಸತಿಯನ ಮೇಲೆ ಕೂಡಿ ಮುದವ ತಾಳ್ದನು ಸತಿಯನ ಮೇಲೆ ಕೂಡಿ ಮುದವ ತಾಳ್ದನು ಯಾತಕ್ಕಿಂತು ನುಡಿವೆ ಯಾತಕ್ಕಿಂತು ನುಡಿವೆ ಮೂರ್ಖನೇ ಲೋಕಮಾತೆ ಸೀತೆ ಲೋಕಮಾತೆ ಸೀತೆ ಭುವನ ಖ್ಯಾತಿ ಆದಿ ಶಕ್ತಿ ಮೂಢನೇ ರಾಜ ಸಿಂಹಾಸನದ ಮೇಲೆ ಕುಳಿತವ ನೀನು. ನಿನ್ನ ಮಾತುಗಳೆಲ್ಲ ವೇದಕ್ಕೆ ಸಮಾನ ಅಂತ ಪ್ರಜೆಗಳು ಭಾವಿಸ್ತಾರೆ. ನಾವಿಷ್ಣು ಪೃಥಿವೀಪತಿ ಶಾಸ್ತ್ರವಾಡುವ ಮಾತು. ಆದ್ದರಿಂದ ರಾಜನೇ ದೇವ, ದೇವವಾಣಿ ವೇದವಾಣಿ ಎರಡೂ ಒಂದೇ ಅಂತ ಜನರು ಭಾವಿಸಿಕೊಳ್ಳುವಾಗ ನೀನು ಹೀಗೆ ಮಾತಾಡಿಬಿಟ್ಟಿಯಲ್ಲ. ನಿನ್ನ ಮುಖದಿಂದ ಇಂತಹ ಮಾತುಗಳನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ. ಯಾವ ವಸ್ತುವನ್ನು ಹೇಗೆ ಸಂಬೋಧಿಸಬೇಕು, ಆ ವಸ್ತುವಿನ ಬಗ್ಗೆ ಹೇಗೆ ಮಾತಿನ ವಾಸ್ತು ಹೇಗಿರಬೇಕು, ಇದನ್ನೂ ತಿಳಿಯದೇ ಇದ್ದರೆ ಅಂಥವನನ್ನ ನಾಡ ಭಾಷೆಯಲ್ಲಿ ನಾವು ಮೂರ್ಖ ಅಂತ ಹೇಳ್ತೇವೆ. ಮೂರ್ಖ ಅಂದರೆ ವಿಚಾರ ಇಲ್ಲ ಅಂತಲ್ಲ,
ಆದರೆ ವಿವೇಕ ಇಲ್ಲ ಅಂತ. ನಿನ್ನ ಮಾತುಗಳನ್ನು ಕೇಳುವಾಗ ಅದು ವಿವೇಕದ ಮಾತು ಅಂತ ನಮಗನಿಸುವುದಿಲ್ಲ. ರಾಜನನ್ನ ಮೂರ್ಖ ಅಂತ ಯಾರಾದರೂ ಆಕ್ಷೇಪಿಸಿದರೆ ಅದು ರಾಜಾಪಚಾರ ಆದೀತು, ಇಲ್ಲ ಅಂತಲ್ಲ. ಆದರೆ ಒಬ್ಬ ದೂತನಿಗೆ ಆ ಅವಕಾಶ ಇದೆ. ಆ ದೃಷ್ಟಿಯಿಂದಲೇ ನಾನು ಆ ಮಾತನ್ನು ನಿನಗೆ ಬಳಸಿದರೆ ತಪ್ಪಾಗುವುದಿಲ್ಲ. ಅದು ವಸ್ತುವನ್ನ ಭಾವಿಸದೆ ಅದಕ್ಕೆ ಒಪ್ಪಿತವಾದ ಭಾಷೆಯನ್ನು ಬಳಸದೇ ಇದ್ದರೆ ಅವನನ್ನು ಮೂಢ, ಮಂಕ, ಮೂರ್ಖ ಹೀಗೆಲ್ಲ ವ್ಯವಹರಿಸುವುದು ಸಹಜ. ನಾಡಾಡಿಗಳ ಬಾಯಿಗೆ ರಾಜ ಬೀಳಬಾರದು, ಬೀಳುವ ಹಾಗೆ ಮಾತಾಡಬಾರದು. ಮಾತಾಡಿಬಿಟ್ಟಿಯಲ್ಲ. ರಾಮಚಂದ್ರ ಪ್ರಭುವಿನ ಚರಿತ ಅಂತಂದ್ರೆ ಭಾವುಕರಿಗೆ ದಿವ್ಯವಾದಂತಹ ಚರಿತ. ಅದು ವಿಮರ್ಶೆ ಮಾಡುವವರಿಗೆ ಅದೊಂದು ರಸಮಯವಾದ ವಸ್ತು. ರಾಮನನ್ನ ಕೇವಲ ರಾಷ್ಟ್ರನಾಯಕ ಅಂತ ಭಾವಿಸಿದ್ದಲ್ಲ, ಅವನನ್ನ ರಸನಾಯಕ ಅಂತ ತಿಳಿದರು. ಅವನನ್ನೇ ಸಮಾಜದ ಒಬ್ಬ ನೇತಾರ ಅಂತ ಭಾವಿಸಿದ್ದಾರೆ. ಆದರೆ ಆ ರಾಮ ಯಾರು? ಮೇಲ್ನೋಟಕ್ಕೆ ನೋಡಿದರೆ ದಶರಥನ ಕುಮಾರ, ಸೀತೆಯ ಗಂಡ, ಲಕ್ಷ್ಮಣನಿಗೆ ಅಗ್ರಜ. ಎಲ್ಲ ಅವನನ್ನ ಭೌತಿಕವಾಗಿ ಗ್ರಹಿಸುವ ಸಾಧನ ಮಾತ್ರ. ಲೋಕದ ಸಂಬಂಧವನ್ನ ಇಟ್ಟುಕೊಂಡು ಯೋಚನೆ ಮಾಡಿದರೆ ರಾಮನಲ್ಲಿರುವ ಲೋಕೋತ್ತರವಾದ ಅಲೌಕಿಕವಾದ ವಿಷಯಗಳು ಗೊತ್ತಾಗುವುದಿಲ್ಲ. ನೀನು ಅವುಗಳನ್ನ ಇಟ್ಟುಕೊಂಡು ಆಕ್ಷೇಪ ಮಾಡ್ತೀಯ. ಆಕ್ಷೇಪಗಳಿಗೆ ಉತ್ತರಿಸಬಹುದು, ಅದು ಅನುತ್ತರವಾದ ನಿರುತ್ತರವಾದ ಆಕ್ಷೇಪ ಏನೂ ಅಲ್ಲ. ಆದರೆ ರಾಮನನ್ನ ಹೇಗೆ ಗ್ರಹಿಸಿಕೊಳ್ಳಬೇಕು? ರಾಮನ ಧ್ಯಾನ, ರಾಮನ ಜ್ಞಾನ, ಅದು ರಾಮಾನುಭವ ಆದರೆ ಮಾತ್ರ ಪೂರ್ಣ ಆಗೋದು. ಜೀವೋತ್ಕರ್ಷ ಆಗುವುದು ಆವಾಗ ಮಾತ್ರ. ಇಲ್ಲದೇ ಇದ್ರೆ ರಾಮನ ಬಗ್ಗೆ ತಿಳಿದವರಲ್ಲ ಉತ್ತಮ ಜೀವರಲ್ಲ. ಆದರೆ ರಾಮನನ್ನು ಅನುಭವಿಸಿದವರು ಮಾತ್ರ ಉತ್ತಮ ಜೀವರಾಗ್ತಾರೆ. ಅಂತಹ ಒಂದು ಜೀವೋತ್ಕರ್ಷ ಪಡೆಯುವುದಕ್ಕೆ ಯೋಗ್ಯತೆ ನಿನಗಿದೆ. ಯೋಗ ಕೂಡಿ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ. ಪ್ರಸಂಗ ಮುಂದುವರೆದರೆ ಅರ್ಥ ಆಗ್ತದೆ. ರಾಮನನ್ನ ದಶರಥನ ಮಗ, ಕೌಸಲ್ಯ ಸುಪ್ರಜಾ ಅಂತ ಗ್ರಹಿಸಿದ್ರೆ ಏನೂ ತಿಳ್ಕೊಂಡ ಹಾಗಾಗುವುದಿಲ್ಲ. ಅಯೋಧ್ಯೆಯ ರಾಜ ಸಾಮಾನ್ಯ ಪ್ರಜೆಗೂ ಅರ್ಥ ಆಗ್ತದೆ. ಆದರೆ ರಾಮಚಂದ್ರಮ ಈ ಪ್ರಪಂಚವನ್ನ ಸರಿಯಾದಂತಹ ಒಂದು ದಾರಿಯಲ್ಲಿ ಮುನ್ನಡೆಸುವ ವಿಶ್ವನಾಯಕ ಅಂತ ತಿಳ್ಕೊಂಡಾಗ ನಾವು ವಸ್ತುವನ್ನು ಪರಿಚಯ ಮಾಡಿಕೊಂಡಾಗ ಆಗ್ತದೆ. ಇಲ್ಲಿಯವರೆಗೆ ಈ ಪ್ರಪಂಚದಲ್ಲಿ ಅನೇಕ ರಾಜಮಹಾರಾಜರೆಲ್ಲ ಆಗಿದ್ದಾರೆ. ಅವರೆಲ್ಲ ಮಾನವರನ್ನು ಮುಂದುವರಿಸುವ ಮಾನವಾಧಿಪರು ಮಾತ್ರ. ರಾಮಚಂದ್ರವ ಪ್ರಭು ಹಾಗಲ್ಲ. ಮೃಗಗಳನ್ನ, ಪಶುಗಳನ್ನ, ಪಕ್ಷಿಗಳನ್ನ ಎಲ್ಲರನ್ನೂ ಅವರವರ ಜೀವ ಮರ್ಯಾದೆಯಲ್ಲಿ ಕಾಪಾಡುವ ಮರ್ಯಾದಾ ಪುರುಷೋತ್ತಮ. ಆದ್ದರಿಂದಲೇ ರಾಮನನ್ನ ರಾಜಾರಾಮ ಅಂತ ಗ್ರಹಿಸಿದರೆ ಒಬ್ಬ ಒಳ್ಳೆಯ ಪ್ರಜೆ ಆಗಬಹುದು. ಆದರೆ ರಾಮನನ್ನು ಪೂರ್ಣವಾಗಿ ತಿಳ್ಕೊಂಡ ಹಾಗಿಲ್ಲ. ಅದು ರಾಮನನ್ನು ಗ್ರಹಿಸಬೇಕು ಅಂತಂದ್ರೆ ಸಕಲ ಜೀವಿಗಳಿಗೆ ಪ್ರಭು ರಾಮ. ಆಗಸದಲ್ಲಿ ಹಾರುವ ಹಕ್ಕಿಗೂ ರಾಮ ಯಾರು ಅಂತ ಗೊತ್ತಾಗುವುದಿಲ್ಲ, ಆದರೆ ರಾಮಾನುಭವ ಆಗುತ್ತದೆ. ಅದು ವಿಶೇಷ. ಮರದಿಂದ ಮರಕ್ಕೆ ಹಾರುವ ಮರ್ಕಟಗಳಿಗೆ ರಾಮ ಪೂರ್ಣವಾಗಿ ತಿಳಿದೇ ಇರಬಹುದು, ಆದರೆ ರಾಮಾನುಭವ ಉಂಟದು. ಜಲದಲ್ಲಿ ಸಂಚರಿಸುವ ಜಲಚರಗಳಿಗೆ ಹೆಚ್ಚೇಕೆ ಶಾಪಗ್ರಸ್ತರಾಗಿ ಪ್ರಪಂಚಕ್ಕೆ ಬಂದಂತಹ ವಿವಿಧ ವರ್ಗಗಳ ಜೀವಿಗಳಿಗಲ್ಲ ರಾಮಾನುಭವ ಆಗಿದೆ ಅಂತಂದ್ರೆ ರಾಮನನ್ನ ಮೂಲ ಪುರುಷ ಅಂತ ಒಪ್ಪಿಕೊಳ್ಳಲೇಬೇಕು. ಅವನನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಕರಣ ಕಳೆಬರಗಳೆಲ್ಲ ಕೂಡಿ ಬರಬೇಕು. ಅದಕ್ಕೆ ಗುರುವಿನ ಅನುಗ್ರಹ ಬೇಕು. ಹಾಗಾಗದೇ ಇದ್ರೆ ರಾಮನನ್ನ ಪೂರ್ಣವಾಗಿ ಅನುಭವಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ. ರಾಮ ಮೂಲ ಪುರುಷನಾದರೆ, ಪುರುಷ ಅಂತ ಆದರೆ ರಾಮನನ್ನು ಅನುಸರಿಸಿ ಬಂದ ಸೀತಾ ಅವಳು ಪ್ರಕೃತಿ. ಪ್ರಕೃತಿ ಪುರುಷರ ಸಮಾಗಮ ಅಯೋಧ್ಯೆಯಲ್ಲಿ ಏರ್ಪಟ್ಟಿತ್ತು. ಮಿಥಿಲೆಯ ಕಲ್ಯಾಣ ಮಂಟಪದಲ್ಲಿ ಪುರುಷನ ಕೈಯಲ್ಲಿ ಪ್ರಕೃತಿಯ ಕೈಯನ್ನಿಟ್ಟು ಪಾಣಿಂಗ್ರಹ್ಣೀಶ್ವ ಪಾಣಿನ ಪೂಜ್ಯರಾದಂತಹ ಮಹರ್ಷಿಗಳು ವಿಶ್ವಾಮಿತ್ರರು ಹೇಳಿದರು, ಪುರುಷ ಪ್ರಕೃತಿಯ ಕೈ ಹಿಡಿದ, ಮೂಲ ಪ್ರಕೃತಿಯನ್ನ ಪರಿಷ್ಕಾರ ಮಾಡುವತ್ತ ಸಾಗಿದ. ಇದೇ ಅಲ್ಲವೇ ರಾಮ ಮಾರ್ಗ. ಅದನ್ನು ನೀನು ಯೋಚನೆ ಮಾಡ್ತಾ ಇಲ್ಲ. ರಾಮ ಮಾರ್ಗ ಅಂತಂದ್ರೆ ಅದು ಪುರುಷಾರ್ಥಗಳ ಮಾರ್ಗ. ಅದು ಧರ್ಮ, ಅರ್ಥ, ಕಾಮ, ಮೋಕ್ಷ ಈ 4 ಪುರುಷಾರ್ಥಗಳ ಮಾರ್ಗವೇ ರಾಮ ಮಾರ್ಗ. ಈ ಮಾರ್ಗದಲ್ಲಿ ಕ್ರಮಿಸುವ ಪ್ರಯತ್ನ ಮಾಡಿದವರು ಹಲವರಿದ್ದಾರೆ.
ಹಲವು ವರ್ಗದ ಹಲವು ಅರ್ಹತೆಯ ಜೀವಿಗಳಿದ್ದಾರೆ. ಇದನ್ನು ತಿಳಿದುಕೊಂಡು ಒಬ್ಬ ಚರಿತ್ರೆಯನ್ನು ಗಮನಿಸಿದರೆ ರಾಮನ ಜೀವನದಲ್ಲಿ ಬರುವ ಅನೇಕ ಘಟನೆಗಳ ಅಂತರಾರ್ಥ ಬೇರೆ, ಲೌಕಿಕವಾದ ಅರ್ಥ ಬೇರೆ ಅಂತ ಗೊತ್ತಾಗ್ತದೆ. ಸುಲಭವಾಗಿ ಆಕ್ಷೇಪ ಮಾಡಿದೆ. ಸೀತೆಯನ್ನ ಅಗ್ನಿ ಪರೀಕ್ಷೆಗೆ ಒಳಪಡಿಸಿದ್ದು ಯಾಕೆ? ಮೊದಲನೇ ಪ್ರಶ್ನೆ. ರಾಮ ಸೀತೆಯನ್ನು ಎಷ್ಟು ಪ್ರೀತಿಸಿದ. ಸೀತೆಯನ್ನ ಕಳ್ಕೊಂಡಾಗ ಅಡವಿಯಲ್ಲಿ ಗಿಡ ಮರಗಳಲ್ಲೆಲ್ಲ ಅವನು ಪ್ರಾರ್ಥನೆ ಮಾಡಿದ್ದಾನೆ, ನನ್ನ ಸೀತೆಯನ್ನ ಕಂಡಿದ್ದೀರಾ ನೀವು? ನನ್ನ ಸೀತೆ ಎಲ್ಲಿದ್ದಾಳೆ, ಹೇಗಿದ್ದಾಳೆ ತೋರಿಸಿ ಅಂತ. ಇದು ನಿನಗೆ ಗೊತ್ತಾಗಿದೆ. ಅಂದರೆ ಪುರುಷನೇ ಪ್ರಕೃತಿಯನ್ನು ಅರಸುವಾಗ ಅಂತಹ ಒಂದು ಹುಡುಕಾಟ ಪ್ರಪಂಚದಲ್ಲಿ ಇನ್ನೆಲ್ಲೂ ಸಿಗುವುದಕ್ಕೆ ಸಾಧ್ಯ ಇಲ್ಲ. ಜೀವರಲ್ಲ ದೇವನನ್ನು ಕಾತರದಿಂದ ಪ್ರಾರ್ಥನೆ ಮಾಡಬಹುದು, ಯಾಚನೆ ಮಾಡಬಹುದು. ಆದರೆ ದೇವರಿಗೂ ಕಾಯುವ ದೇವರಿಗೂ ಒಂದು ಅಳುವುಂಟು. ಅದನ್ನು ನೋಡಿದವರಿಲ್ಲ. ಅದನ್ನು ತಿಳಿದವರು ಮಾತ್ರ ರುದ್ರೋಪಾಸನೆಯನ್ನು ಮಾಡ್ತಾರೆ. ವೀರಮಣಿ, ನೀವೊಬ್ಬ ಶೈವ ಇದ್ದಿ, ಅದಕ್ಕಾಗಿ ಹೇಳೋದು. ರೋಧಿತೀತಿ ರುದ್ರ, ತನ್ನ ಮಕ್ಕಳಿಗಾಗಿ, ಮಕ್ಕಳ ಶ್ರೇಯಸ್ಸಿಗಾಗಿ ಅಳುವವನು ರುದ್ರ. ಮಕ್ಕಳ ಸಲುವಾಗಿ ಅಳುವ ಮಹಾ ಪಿತ ಅವನು, ತಂದೆ. ಅವನು ಅಳುತ್ತಾನೆ. ಆದರೆ ಕೆಟ್ಟ ಮಕ್ಕಳು ತಂದೆಯ ಬಗ್ಗೆ ಯೋಚನೆ ಮಾಡದೇ ಇದ್ದಾಗ ಪೆಟ್ಟು ಕೊಟ್ಟು ಅಳಿಸ್ತಾನೆ. ರೋದಯತೀತಿ ರುದ್ರ. ಈ ರುದ್ರ ಮಾರ್ಗದಲ್ಲಿ ಉಪಾಸನೆಯನ್ನು ಕೈಗೊಂಡ ನಿನಗಿನ ಅರ್ಥ ಆಗಬೇಕಿತ್ತು. ಲೋಕದ ಅಳು ಗೊತ್ತಾಗುವುದು ಲೋಕದ ತಂದೆಗೆ ಮಾತ್ರ. ಮಕ್ಕಳಿಗೆ ಗೊತ್ತಾಗುವುದು ಅವರ ಹಸಿವು ಮಾತ್ರ. ಹಸಿದವರ ಅಳು ಸ್ವಾರ್ಥದ ಅಳು. ಹೊಟ್ಟೆ ತುಂಬುವವನ ಅಳು ಇದೆಯಲ್ಲ, ಅದು ನಿಸ್ವಾರ್ಥವಾದ ನಿರ್ಮೋಹವಾದ ಅಳು. ಆ ಅಳು ರಾಮಚಂದ್ರ ಪ್ರಭುವಿನ ಕಣ್ಣುಗಳಲ್ಲಿ ಧಾರಾಕಾರವಾಗಿ ನೀರನ್ನು ಹರಿಸಿತ್ತು. ನನ್ನ ಸೀತೆ ಎಲ್ಲಿದ್ದಾಳೆ? ಪ್ರಕೃತಿಯನ್ನ ಪುರುಷನೇ ಹುಡುಕಿದ ಆ ಒಂದು ಹುಡುಕಾಟ ಅದು. ಅಡವಿ ಗಿಡ ಮರ ಬಳ್ಳಿಗಳು ಅರಿಶಿನದ ಪುಡಿಯನ್ನು ಸೋಕಿದಂತೆ. ಅರಿಶಿನದ ಪುಡಿ ಕಲ್ಯಾಣದ ಕಾಲದಲ್ಲಿ ಸುಮಂಗಲೆಯರೆಲ್ಲ ಸೀತೆಯ ಗಲ್ಲಕ್ಕೆ ಒರೆಸಿ ಸೆರಗಿನಲ್ಲಿ ಚೆಲ್ಲಿದ ಅರಿಶಿನದ ಪುಡಿ, ಅದು ಅಡವಿಯ ಗಿಡ ಮರ ಬಳ್ಳಿಗಳಲ್ಲಿ ರಾಮಚಂದ್ರ ಪ್ರಭುವಿಗೆ ಕಂಡಿತ್ತು ಅಂತ ಆದರೆ ಕಲ್ಯಾಣ ಅದ್ಭುತ ಗಾತ್ರ ಶ್ರೀರಾಮಚಂದ್ರ ಕಲ್ಯಾಣಕ್ಕೆ ತನ್ನ ಮೈಯನ್ನು ಹೇಗೆ ಕೊಟ್ಟಿದ್ದ ಎಂಬುದಕ್ಕೆ ಅದು ಸಾಕ್ಷಿ. ಅಂತಹ ಸೀತೆಯನ್ನು ಪಡೆಯುವುದಕ್ಕೆ ಶತಯೋಜನ ವಿಸ್ತೀರ್ಣವಾದಂತಹ ಮಹಾಸಾಗರಕ್ಕೆ ಸೇತು ನಿರ್ಮಾಣ ಮಾಡಿದ. 2 ಭೂಶಿರಗಳನ್ನು ಸೇರಿಸಿ, 2 ಜನಾಂಗಗಳನ್ನು ಸೇರಿಸಿ, ಜೀವದೇವರನ್ನು ಸೇರಿಸುವ ಮಹಾಸೇತು. ಸೇತು ನಿರ್ಮಾಣ ಆದದ್ದೇ ಅದಕ್ಕೆ. ಯಾಕೆ ಅಂತಂದ್ರೆ ಅದು ಪುರುಷ ವೈಭವ, ಜೀವನ ಮರ್ಯಾದೆಯನ್ನು ಕಾಣಿಸುವ ಮರ್ಯಾದಾ ಪುರುಷೋತ್ತಮನ ಕಾರ್ಯೋದ್ಯಮ ಅದು. ಅದನ್ನ ಮುಂದುವರಿಸುವುದ ಒಂದು ಪ್ರಸಂಗದಲ್ಲಿ ನಮಗೂ ಒಂದು ಪಾತ್ರ ಸಿಕ್ಕಿತ್ತು. ಮೈಯೊಬ್ಬಿ ಗಿರಿಗಳನ್ನ ತಂದು ರಾಮನ ಹೆಸರು ಹೇಳಿ ಅಗಾಧವಾದ ಸಾಗರದಲ್ಲಿ ಚೆಲ್ಲುವುದಕ್ಕೆ ನಾನು ಸಾಗಿದವನು. ರಾಮ ಕಾರ್ಯಕ್ಕಾಗಿ ಸೇವೆ ಸಲ್ಲಿಸಿ ಸವೆದ ಜೀವ ಹೋಯಿತು. ಅದಕ್ಕಾಗಿ ಆತ್ಮವಿಶ್ವಾಸದ ಮಾತದು. ಅಂತಹ ರಾಮನೆಂಬ ವಸ್ತುವನ್ನು ಕಂಡು ನಾವು ವಸ್ತುವಾದವರು. ರಾಮನೆಂಬ ವಸ್ತುವಿಗೆ ನಾವು ವಾಸ್ತುವಾಗಿ ಸಲ್ಲುವ ಯತ್ನ ಮಾಡಿದವರು. ಸೀತೆಯ ಅಗ್ನಿ ಪರೀಕ್ಷೆಯ ಸಂದರ್ಭ ನಾವೆಲ್ಲ ಅವಾಕ್ಕಾಗಿ ಬಿಟ್ಟೆವು. ಹೌದು, ಅಸ್ನಾತ ದ್ರಷ್ಟುಮಿಚ್ಛಾಮಿ ರಾಘವ. ತಾಯಿ ಹೇಳ್ತಾಳೆ, ಸ್ನಾನ ಮಾಡದೆ 11 ತಿಂಗಳ ಕಾಲ ಅಶೋಕವನದಲ್ಲಿ ಯಾವ ಯಾತನೆಯನ್ನ ನಾನು ಅನುಭವಿಸಿದ್ದೇನೆಯೋ ಆ ಯಾತನೆಯ ಜೊತೆಯಲ್ಲಿ, ಆರ್ತತೆಯ ಜೊತೆಯಲ್ಲಿ ಪರಮಾತ್ಮನನ್ನ ಕಾಣುತ್ತೇನೆ ಅಂತ ಅವಳು ಹೇಳ್ತಾಳೆ. ಆದರೆ ಸೇರಿದಂತಹ ರಾಮ ಸೇವಕರಿಗೆ ಸರ್ವಾಭರಣ ಭೂಷಿತೆಯಾದ ತಾಯಿಯನ್ನ ನೋಡುವ ಆಸೆ. ಆಭರಣಗಳನ್ನು ಇಟ್ಟಾಗ ಒಲ್ಲದ ಮನಸ್ಸಿನಿಂದ ವಲ್ಲಭರನ್ನ ಕಾಣುವುದಕ್ಕೆ ತಾಯಿ ಆಭರಣಗಳನ್ನು ತೊಟ್ಟುಕೊಂಡು ಬರ್ತಾ ಇದ್ದಾಳೆ. ನಮ್ಮೆಲ್ಲರಿಗೆ
ವಿಚಿತ್ರವಾದಂತಹ ರಸಮಯವಾದ ಸನ್ನಿವೇಶ. ಒಂದು ಕಡೆಗೆ ಪುರುಷ, ಇನ್ನೊಂದು ಕಡೆಗೆ ಪ್ರಕೃತಿ. ಈ ಪ್ರಕೃತಿ ಪುರುಷ ಸಮಾಗಮದ ರಸಮಯವಾದ ದಿವ್ಯವಾದಂತಹ ದೃಶ್ಯವನ್ನ ನಾವು ಅನುಭವಿಸ್ತಾ ಇರುವಾಗ ರಾಮಚಂದ್ರ ಪ್ರಭುವಿನ ಸೂರ್ಯ ಚಂದ್ರ ಸದೃಶವಾದ ಕಣ್ಣುಗಳಲ್ಲಿ ಕರುಣೆಯ ಕಂಬನಿ ಸುಡಿದಾಡುವ ಕಣ್ಣುಗಳಲ್ಲಿ ಸಮುದ್ರವನ್ನು ಸೀಳಿ ಬರುವ ಒಡವ ಎಂಬ ಬೆಂಕಿ ಮಹಾತಾಯಿಯ ಶೀಲವನ್ನು ಪ್ರಶ್ನಿಸಿ ಪ್ರಭು ಮಾತಾಡಿಬಿಟ್ಟ. ಯಾಕೆ ಮಾತಾಡಿದ? ಯಾಕೆ ರಾಮಚಂದ್ರ ಪ್ರಭು ಅಂತಹ ಪರುಷವಾದ ವಾಕ್ಯಗಳನ್ನು ಪ್ರಯೋಗ ಮಾಡಿದ? ಯಾಕೆ ಮಾಡಿದ? ಸಾವಿರ ಪ್ರಶ್ನೆಗಳು ನಮ್ಮಂಥವರ ಅಂತರಂಗದಲ್ಲಿ ಹುಟ್ಟಿತ್ತು. ವೀರಮಣಿ, ಉತ್ತರಕ್ಕಾಗಿ ನಾವು ತಡಕಾಡಲಿಲ್ಲ, ಪ್ರಶ್ನೆಯನ್ನು ಮಾತ್ರ ನಾವು ಅನುಭವಿಸಿದೆವು. ಯಾರು ಪ್ರಶ್ನೆಯನ್ನು ಅನುಭವಿಸ್ತಾರೋ ಅವರು ರಾಮಭಕ್ತರಾಗಿ ಉಳಿತಾರೆ. ಉತ್ತರವನ್ನು ಯಾರು ಹುಡುಕ್ತಾರೋ, ಉತ್ತರವನ್ನು ಯಾರು ಪಡಿತಾರೋ ಅವರು ರಾಮ ಭಕ್ತರಾಗಿರುವುದಿಲ್ಲ, ಅವರು ರಾಮ ಪರೀಕ್ಷಕರಾಗ್ತಾರೆ. ಆದರೆ ಇದೊಂದು ದಿವ್ಯವಾದ ಪರೀಕ್ಷೆ ಅಂತ ಅರ್ಥವಾದದ್ದು ಕೊನೆಯಲ್ಲಿ. ಮಹಾಮಾತೆ ತನ್ನ ಶೀಲ ಸೌಭಾಗ್ಯವನ್ನ ಸಾದರಪಡಿಸುವುದಕ್ಕಾಗಿ ಅಗ್ನಿಯನ್ನು ನಿರ್ಮಾಣ ಮಾಡಿಕೊಂಡು ದೇವತೆಗಳೇ ನಿರಾಕರಣೆ ಮಾಡುತ್ತಾ ಇದ್ರು, ಪ್ರವೇಶ ಮಾಡಿಬಿಟ್ಲು. ಎಲ್ಲವನ್ನೂ ದಹನ ಮಾಡುವ ದಹನಶೀಲ ತನ್ನ ಸ್ವಭಾವವನ್ನು ಕಳಕೊಂಡ. ರಾಮನ ಮುಂದೆ ಭೂತ ಧರ್ಮ ಮಸಳಿಸಿ ಹೋಗ್ತದೆ ಎನ್ನುವುದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಏನು ಬೇಕು? ಹರಿಯುವ ನೀರು ಹರಿಯುವುದಿಲ್ಲ, ಉರಿಯುವ ಬೆಂಕಿ ಉರಿಯುವುದಿಲ್ಲ. ರಾಮನ ಹೆಸರು ಹೇಳಿದ್ರೆ ಅಲ್ಲ, ರಾಮನಿಗಾಗಿ ಶೀಲವನ್ನ ಪಣಕ್ಕಿಟ್ರೆ ಉರಿಯುವ ಬೆಂಕಿ ಉರಿಯುವುದಿಲ್ಲ ಅಂತ ತಾಯಿ ಮಾಡಿ ತೋರಿಸಿಬಿಟ್ರು. ಅಗ್ನಿ ಪರೀಕ್ಷಾ. ಮತ್ತೊಂದು ದೃಷ್ಟಿಯಿಂದ ಈ ಘಟನೆಯನ್ನು ಯೋಚಿಸಬೇಕು. ಶೀಲ ಪರೀಕ್ಷೆಯಂತಹ ಈ ದಿವ್ಯವಾದ ಪರೀಕ್ಷೆ ಇದು ಭಾವುಕರಿಗೆ ಅರ್ಥವಾಗುತ್ತದೆ. ಸೀತೆಗೆ ಮಾತ್ರ ಅಗ್ನಿ ಪರೀಕ್ಷೆ ಅಲ್ಲ ಇದು. ರಾಮಚಂದ್ರ ಪ್ರಭುವಿಗೆ ಇದು ತಾನೇ ವಿಧಿಸಿಕೊಂಡ ಅಗ್ನಿ ಪರೀಕ್ಷೆ. ಬಹಿರಂಗದ ಬೆಂಕಿ ಸೀತೆಯನ್ನ ಸುಡಲಿಲ್ಲ, ಅಂತರಂಗದ ಬೆಂಕಿ ಪ್ರಭು ರಾಮಚಂದ್ರನನ್ನ ಸುಡದೆ ಉಳಿಲಿಲ್ಲ. ಇಬ್ಬರೂ ಸೇರಿದರು, ಅಯೋಧ್ಯ ಪ್ರವೇಶ ಮಾಡಿದರು, ಪಟ್ಟಾಭಿಷೇಕ ಸಮಾರಂಭ ನಡೆಯಿತು. ಏನು ಮುದ, ಏನು ಆನಂದ! ಬಹುಶಃ ರಾಮರಾಜ್ಯದ ಪ್ರಜೆಗಳಿಗೆ ಮಾತ್ರ ಈ ಸೌಭಾಗ್ಯ ಇದೆ. ಬೇಕು ಎಂಬ ಆಸೆ ಇಲ್ಲ, ಸಾಕು ಎಂಬ ತೃಪ್ತಿ ಮಾತ್ರ ಇದ್ದರೆ ಅದಕ್ಕೆ ರಾಮರಾಜ್ಯ ಅಂತ ಹೆಸರು, ಬೇರೆ ಇನ್ನೇನು ಬೇಡ. ಸಾಧ್ಯ ಇದ್ದರೆ ಅಂಥ ಒಂದು ರಾಜ್ಯ ನಿರ್ಮಾಣ ಮಾಡಿ ನೀವು. ಬೇಕು ಎಂಬ ಆಸೆ ಇಲ್ಲ, ಸಾಕು ಎಂಬ ತೃಪ್ತಿ ಉಂಟು. ವಸ್ತು ಯಾಕೆ ಬೇಕು? ಭಾವ ಇದ್ರೆ ಸಾಲದೆ. ಆದ್ದರಿಂದ ಬದುಕಿನ ಸಾರ ಭಾವವೇ ಹೊರತು ವಸ್ತು ಅಲ್ಲ ಅಂತ ತೋರಿಸಿದ ಒಂದೇ ಒಂದು ಸಾಮ್ರಾಜ್ಯ ಇದ್ರೆ ನಮ್ಮ ರಾಮಚಂದ್ರ ಪ್ರಭುವಿನ ಸಾಮ್ರಾಜ್ಯ. ಪ್ರಶ್ನೆ ಕೇಳ್ತಿದ್ದೀವಿ, ಒಬ್ಬ ರಜಕನ ಮಾತಿಗೆ ತುಂಬು ಗರ್ಭಿಣಿಯಾದ ಸೀತೆಯನ್ನ ಬಿಟ್ಟ. ಯಾಕೆ ಬಿಟ್ಟ? ಯಾರಿಗ್ ಗೊತ್ತು? ಕೇಳಬಾರದ ಪ್ರಶ್ನೆ ಇತ್ತು. ರಾಮ ಸೀತೆಯರ ಸಂಬಂಧದ ಗಹನತೆಯನ್ನು ಕಂಡು ಅನುಭವಿಸಿದವನಪ್ಪ ನಾನು. ಎದೆ ಸೀಳಿದರೆ ಒಬ್ಬ ರಾಮ ಇಲ್ಲ ಇಲ್ಲಿ, ಜೊತೆಯಲ್ಲಿ ಸೀತೆ ಇದ್ದಾಳೆ. ರಾಮ ಸೀತೆಯರಿಗೆ ಎದೆಯನ್ನು ಸೀಳಿ ರಾಮ ಸೀತೆಯರನ್ನ ತೋರಿಸಿದವ ನಾನು. ಸೀತೆ ಇಲ್ಲದ ರಾಮ ಇಲ್ಲ, ರಾಮನಿಲ್ಲದ ಸೀತೆ ಇಲ್ಲ. ಪ್ರಶ್ನೆ ಕೇಳಬೇಡ. ನಮ್ಮ ಸ್ಥಾನವಾಗಿದ್ರೆ ನಿನ್ನ ನಾಲಿಗೆ ಸೀಳಿ ಹೋಗ್ತಿತ್ತು. ಆದರೆ ನೀನು ಪ್ರಭು, ನಾನು ದೂತ, ಅದನ್ನು ಮರೆಯೋದಿಲ್ಲ ನಾನು. ಪ್ರಶ್ನೆ ಕೇಳಿಬಿಟ್ಟೆ. ರಜಕನ ಮಾತು. ಪ್ರಶ್ನೆ ಕೇಳುವವರಿಗೆ ರಜಕನ ಮಾತಿನ ಅಪ್ರಾಮಾಣಿಕತೆ ಅರ್ಥ ಆಗುವುದಿಲ್ಲ. ರಜಕನ ಮೌಢ್ಯ ಅವರ ವಿಮರ್ಶೆಗೆ ವಸ್ತುವಲ್ಲ. ಸೀತೆಯನ್ನ ಯಾಕೆ ಬಿಟ್ಟ? ಸಕಲ ಶಾಸ್ತ್ರಗಳ ಸಾರ, ಪತಿಯಾದವನಿಗೆ ಸತಿಯನ್ನ ತ್ಯಾಗ ಮಾಡುವ ಅಧಿಕಾರ ಇಲ್ಲ. ಶಾಸ್ತ್ರ ಹೇಳ್ತದೆ. ಎಲ್ಲ ಶಾಸ್ತ್ರವನ್ನ ಬಲ್ಲ ರಾಮಚಂದ್ರ ಸೀತೆಯನ್ನು ಬಿಡುವುದಕ್ಕೆ ಹೇಗೆ ಸಾಧ್ಯ?
ಸೀತೆಯನ್ನ ಬಿಡಲಿಲ್ಲ ರಾಮಚಂದ್ರ ಪ್ರಭು, ಸೀತೆಯನ್ನ ಬಿಡಲಿಲ್ಲ. ಆದರೆ ರಾಮನ ಜೊತೆಯಲ್ಲಿ ಸೀತೆ ಇಲ್ಲ, ರಾಮನೊಳಗೆ ಸೀತೆ ಇದ್ದಾಳೆ. ಅಶ್ವಮೇಧ ಪ್ರಾರಂಭ ಆಗಿದೆ. ಯಜಮಾನನಾಗಿ ರಾಮಚಂದ್ರ ಶೋಭಿಸಬೇಕು ಯಜ್ಞಶಾಲೆಯಲ್ಲಿ. ಏಕಪತ್ನಿ ವ್ರತಸ್ಥನಾದಂತಹ ಯಜಮಾನನಿಗೆ ಜೊತೆಯಲ್ಲಿ ಪತ್ನಿ ಇರದೇ ಇದ್ರೆ ಯಜ್ಞಾಧಿಕಾರ ಹೇಗೆ? ಎಲ್ಲರ ಪ್ರಶ್ನೆಯ ಉತ್ತರವನ್ನು ರಾಮಚಂದ್ರ ತನ್ನ ಹೃದಯವನ್ನು ತೆರೆದು ತೋರಿಸಿದ. ಎಲ್ಲ ಪ್ರಜೆಗಳ ಹೃದಯದಲ್ಲಿ ರಾಮ ಸಿಂಹಾಸನದಲ್ಲಿ ಕುಳಿತವ. ರಾಮನ ಹೃದಯದ ಸಿಂಹಾಸನದಲ್ಲಿ ಕುಳಿತವಳು ಮಹಾ ಸಾಮ್ರಾಜ್ಞಿ ಸೀತಾ. ಅವಳಿಗೆ ಸುವರ್ಣ ಪ್ರತಿಮೆಯ ಸ್ಥಾನ. ಸುವರ್ಣ ಪ್ರತಿಮೆಯಾಗಿ ಸೀತೆ ಪಕ್ಕದಲ್ಲಿದ್ದಾಳೆ. ರಾಮ ಸೀತೆಯನ್ನ ಬಿಟ್ಟ ಅಂತ ಪ್ರಪಂಚದಲ್ಲಿ ಇನ್ನು ಯಾರಾದ್ರೂ ಹೇಳಿದ್ರೆ ರಾಮನ ಎಚ್ಚರಿಕೆ ಇರಲಿ. ರಾಮ ಸೀತೆ ಬಿಡಲಿಲ್ಲ, ಸೀತೆಯನ್ನ ಬಳಸಲಿಲ್ಲ ಅಷ್ಟೇ, ಸೀತೆಯನ್ನ ಬಿಡಲಿಲ್ಲ. ಬಿಡುವ ಅಧಿಕಾರ ರಾಮನಿಗಿಲ್ಲ. ಬಿಟ್ಟರೆ ರಾಮಚಂದ್ರ ಪ್ರಭುವನ್ನ ಕೇಳುವ ಮೊದಲ ರಾಮ ಭಕ್ತ ನಾನೇ. ರಾಮ ಬಿಡ್ಲಿಲ್ಲ, ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ರಾಮನ ಹೃದಯದಲ್ಲಿ ಬೆಳಗಿ ತೊಳಗುತ್ತಿರುವ ಸೀತೆ ಎಂಬ ಸುವರ್ಣ ಪುತ್ಥಳಿ ನಮ್ಮ ಅಂತರಂಗದ ಆಸ್ತಿಯವಳು, ನಮ್ಮ ತಾಯಿಯವಳು. ಹಾಗಿದ್ರೆ ರಜಕನ ಮಾತು, ರಾಮಚಂದ್ರ ಪ್ರಭುವಿನ ಔದಾರ್ಯ ಎಷ್ಟು ದೊಡ್ಡದು. ರಜಕನಿಗೆ ವಿವೇಕ ಇಲ್ಲ ಅಂತ ಅವನ ಬಗ್ಗೆ ತಾತ್ಸಾರ ಬರಲಿಲ್ಲ. ರಜಕ ವಿವೇಕಿ ಆಗಲಿ ಅಂತ ಪ್ರಭು ಕಾಯ್ತಾ ಇದ್ದಾನೆ. ರಜಕನಂಥವರು ಬಂದು ರಾಮಚಂದ್ರ ಪ್ರಭುವಿನಲ್ಲಿ ಕ್ಷಮೆ ಕೇಳಬೇಕು. ನಿನ್ನ ಅಂತರಂಗದ ವಸ್ತು ಸೀತೆ ಅರ್ಥ ಮಾಡಿಕೊಳ್ಳದೆ ನಾವು ಅಪವಾದ ಹಾಕಿದ್ದೇವೆ, ನಮ್ಮದು ತಪ್ಪಾಯಿತು, ಸರ್ವಾಪರಾಧ ಆಯಿತು. ಇದು ರಾಮನ ದಂಡನೀತಿ. ತಪ್ಪು ಮಾಡಿದವರಿಗೆ ತಪ್ಪನ್ನು ಸಾರುವುದಲ್ಲ, ತಪ್ಪು ಮಾಡದಂತೆ ಅವರನ್ನು ತಿದ್ದುವುದು ರಾಮಚಂದ್ರನ ದಂಡನೀತಿ. ಈಗಲೂ ನಿನಗೆ ಹೇಳುತ್ತೇನೆ, ನಿನ್ನ ಪ್ರಶ್ನೆಗಳಿಗೆ 1000 ಉತ್ತರ ಕೊಡಬಲ್ಲೆ. ಆದರೆ ಒಂದು ದೌತ್ಯಕ್ಕೆ ಇರುವ ಒಂದೇ ಒಂದು ವಸ್ತು ಏನು? ಪ್ರಭುವಿನ ಯಜ್ಞಾಶ್ವ ನಿನ್ನ ಕೈಯಲ್ಲಿದೆ. ಆ ಯಜ್ಞಾಶ್ವ ಬಿಟ್ಟು ಮಾತೆ ಆಡುವ. ನಮ್ಮ ಪ್ರಭುವಿನ ನಿಜವಾದ ದರ್ಶನ ನಾನು ಮಾಡಿಸ್ತೇನೆ. ನಿನಗೆ ರಾಮಾನುಭವ ಬೇಕೋ, ರಾಮ ಪರೀಕ್ಷೆ ಬೇಕೋ, ನೀನೇ ಆಯ್ಕೆ ಮಾಡು. ರಾಮನನ್ನ ಪರೀಕ್ಷೆ ಮಾಡಿದರೆ ಸೀತೆಯನ್ನ ಸುಡದೆ ಅವಳನ್ನ ಬೆಳಗಿಸಿದ ಬೆಂಕಿ ನಿನ್ನನ್ನು ಬಿಡ್ಲಿಕ್ಕಿಲ್ಲ. ಸುಟ್ಟಿತ್ತು, ನೆನಪಿರಲಿ. ಶಿವನನ್ನ ಮನೆಯಡಿಯನನ್ನ ಮಾಡಿಕೊಂಡಂತಹ ಒಂದು ಅಹಂಕಾರ. ಶಿವ ಯಾರು, ರಾಮ ಯಾರು, ಅವರಲ್ಲಿ ಭೇದ ಇದೆಯೋ ಇಲ್ವೋ, ಇದನ್ನ ಗ್ರಹಿಸುವುದಕ್ಕೆ ಸಾಧ್ಯತೆಯನ್ನ ಕೊಡ್ತಾ ಇಲ್ಲ ನಿನಗೆ. ಎಷ್ಟು ವಯಸ್ಸಾದ್ರೇನು, ಆಗ್ರಹವೆಂಬ ದೃಷ್ಟಿ ದೋಷ ಇದ್ರೆ ವಸ್ತು ಕಾಣುವುದಿಲ್ಲ. ಎಚ್ಚರಿಕೆ ಇರಲಿ. ರಾಮನ ಕುದುರೆ ಮುಖ್ಯ, ಬಿಟ್ಟು ಬಿಡು. ಇರದೇ ಇದ್ದರೆ ಯುದ್ಧಕ್ಕೆ ಸಿದ್ಧ. ರಾಮದಯ ನಿಧೆ ಪಾಹಿ, ರಾಮದಯ ನಿಧೆ ಪಾಹಿ, ರಾಮದಯ ನಿಧೆ ಪಾಹಿ. ಜಯ ರಾಮ ನಿರಂಜನ ಸಾಯಿ, ಜಯ ರಾಮ ನಿರಂಜನ ಸಾಯಿ. ಕಾಮಿತ ವರದಾಯಕ ಸೀತಾಪತಿ, ಕಾಮಿತ ವರದಾಯಕ ಸೀತಾಪತಿ. ರಾಮ ರಾಮ ಭರತಾಗ್ರಜ ಜಯ ಜಯ, ರಾಮ ರಾಮ ಭರತಾಗ್ರಜ ಜಯ ಜಯ. ರಾಮ ದಯಾ ನಿಧೆ ಪಾಹಿ, ಜಯ ರಾಮ ನಿರಂಜನ ತ್ರಾಹಿ. ಅಮ್ಮ ನೀ ನೆನದು ದೇಕೆ, ಅಮ್ಮ ನೀ ನೆನದು ದೇಕೆ.
ನಿಮ್ಮ ಮನತಲವು ಈಗ ತಿಳಿಯುವ ಬಗ್ಗೆ ಬೇಗ ಅಮ್ಮ, ನನ್ನ ಚರಣ ಪದ್ಮಗಳಲ್ಲಿ ಪ್ರಾಣಪ್ರಣಾಮಗಳನ್ನು ಸಲ್ಲಿಸಿದ್ದೇನೆ. ಇದೇನಮ್ಮ ಆಶ್ಚರ್ಯ, ಎಂದು ನನ್ನನ್ನು ಹೀಗೆ ನೀನು ನೆನೆದವಳಲ್ಲ. ಹಾಗೆ ನೋಡಿದರೆ ನಾನು ಹುಟ್ಟಿದ ಮರುಕ್ಷಣದಲ್ಲಿ ನೀನು ಸಂತೋಷ ಪಟ್ಟವಳು. ನಾನು ಹಣ್ಣನ್ನು ಅಂತ ಬಗೆದು ಸೂರ್ಯನನ್ನ ಹಿಡಿಯುವುದಕ್ಕೆ ಹೊರಟಾಗ ನೀನು ನನ್ನ ಬೆನ್ನು ತಟ್ಟಿದವಳು. ಆದರೆ ಇದೇನಮ್ಮ, ಯಾಕಮ್ಮ ನೀನು ನನ್ನನ್ನು ಈಗ ಈ ಹೊತ್ತಿನಲ್ಲಿ ನೆನೆದೆ? ಓಹೋ, ಇವನ ಕುರಿತಾಗಿ ನೀನು ನನ್ನ ದೆಸೆಯಿಂದ ಒಂದು ಭರವಸೆಯ ಮಾತನ್ನಾಡುತ್ತೀ ಅಂತಾದರೆ ಧನ್ಯವಾಯಿತು ನನ್ನ ಬದುಕಮ್ಮ. ಯಾವ ಮಗನಿಗೆ ಇಂತಹ ಭಾಗ್ಯ ಸಿಕ್ಕಿತು ಹೇಳು? ಮಗನ ಮೇಲಿನ ಭರವಸೆಯಿಂದ ಅಮ್ಮ ಮತ್ತೊಬ್ಬರಿಗೆ ಮಾತು ಕೊಡ್ತಾಳೆ ಅಂತಾದ್ರೆ, ರಕ್ಷಣಾ ವಿಷಯದಲ್ಲಿ ಹನುಮನಾಣೆ ನಿನ್ನನ್ನು ರಕ್ಷಿಸುತ್ತೇನೆ ಅಂತ ಹೇಳುತ್ತಾಳೆ ಅಂತಾದ್ರೆ, ಇದಕ್ಕಿಂತ ದೊಡ್ಡ ಅನುಗ್ರಹ ಯಾವ ಕಂದನಿಗೆ ಸಿಕ್ಕಿತಪ್ಪ ಅಮ್ಮನಿಂದ? ಧನ್ಯನಾದೆ, ಧನ್ಯನಾದೆ. ನನ್ನ ಮೇಲೆ ವಿಶ್ವಾಸವಿಟ್ಟು ನೀನು ಮಾತು ಕೊಟ್ಟಿದ್ದೀಯಲ್ಲ, ಇದನ್ನು ನಾನು ಪೂರೈಸುತ್ತೇನೆ, ನಾನು ನಿರ್ವಹಿಸುತ್ತೇನೆ. ಒಂದು ಅಚಾತುರ್ಯ ನಡೆದಿದೆ ಅಂತಲ್ಲವೇ, ತಿಳಿಯದೆ ಅವನು ಆರ್ತನಾಗಿ ಬಂದಾಗ ನೀನು ರಕ್ಷಣೆಯ ಮಾತನ್ನಾಡಿದೆ. ರಕ್ಷಣೆಯ ಮಾತನ್ನಾಡುವುದು ಸೂರ್ಯವಂಶದ ಶ್ರೀರಾಮಚಂದ್ರನ ಕಿಂಕರರಾದ ನಮಗೆಲ್ಲರಿಗೂ ಭೂಷಣವೇ ಭೂಷಣ. ಆತಂಕದ ಸ್ಥಿತಿ ಅಂತ ಯೋಚಿಸಬೇಕಾದುದಿಲ್ಲ. ನಿನ್ನ ಮಾತನ್ನು ಶಿರೋಧಾರ್ಯವನ್ನಾಗಿಸಿಕೊಂಡು ಅದನ್ನು ರಕ್ಷಿಸುವುದಕ್ಕೆ ಬೇಕಾಗಿ ನಾನು ಶ್ರೀಗಂಧದೋಪಾದಿಯಲ್ಲಿ ನನ್ನ ಜೀವವನ್ನ ಸವೆಸುವುದಕ್ಕೆ ಮುಂದಾಗುತ್ತೇನೆ. ಚಿಂತೆ ಮಾಡಬೇಕಾದುದಿಲ್ಲ. ಇವನಿಗೆ ನೀನು ಕೊಟ್ಟ ಮಾತಲ್ಲವೇ, ಇವನಿಗೆ ನಾನು ಹೇಳುತ್ತೇನೆ ಗೆಲ್ಲಬೇಕು ಅಂತ. ಸ್ಮರಿಸೈ ರಾಮ ಮಂತ್ರ ಓ ಶಕುಂತ, ಸ್ಮರಿಸೈ ರಾಮ ಮಂತ್ರ, ಸ್ಮರಿಸೈ ರಾಮ ಮಂತ್ರ. ಸ್ಮರಿಸೈ ರಾಮ ಮಂತ್ರ, ನೀ ಸ್ಮರಿಸೈ ರಾಮ ಮಂತ್ರ, ನೀ ಸ್ಮರಿಸಯ್ಯ ಸ್ಮರಿಸಯ್ಯ ರಾಮ ಮಂತ್ರ, ನೀ ಸ್ಮರಿಸೈ ಸ್ಮರಿಸಯ್ಯ ರಾಮ ಮಂತ್ರ. ನಿನ್ನ ಮರಣ ಭೀತಿಯ ಪರಿಹರಿಸು ಮಂತ್ರ. ನಿನ್ನ ಮರಣ ಭೀತಿಯ ಪರಿಹರಿಸು ಸ್ಮರಿಸಯ್ಯ ರಾಮ ಮಂತ್ರ. ನಿನ್ನ ಮರಣ ಭೀತಿಯ ಪರಿಹರಿಸುವುದೇ ಮಂತ್ರ. ಸ್ಮರಿಸಯ್ಯ ನೀ ಸ್ಮರಿಸಯ್ಯ ರಾಮ ಮಂತ್ರ ರಾಮ.
ಜಗದಿ ವಾಲ್ಮೀಕಿಯ ಉದ್ಧರಿಸಿದ ಮಂತ್ರ ಜಗದಿ ವಾಲ್ಮೀಕಿಯ ಉದ್ಧರಿಸಿದ ಮಂತ್ರ ಜಗದಿ ವಾಲ್ಮೀಕಿಯ ಉದ್ಧರಿಸಿದ ಮಂತ್ರ ಬಗೆ ಬಗೆ ದುರಿತವ ಸುಡುವ ಮಂತ್ರ ಜಗದಿ ವಾಲ್ಮೀಕಿಯ ಉದ್ಧರಿಸಿದ ಮಂತ್ರ ಬಗೆ ಬಗೆ ದುರಿತವ ಸುಡುವ ಮಂತ್ರ ಬಗೆ ಬಗೆ ದುರಿತವ ಸುಡುವ ಮಂತ್ರ ವಿಗಡ ರೋಗಗಳ ದೂರ ಮಾಡುವ ಮಂತ್ರ ವಿಗಡ ರೋಗಗಳ ದೂರ ಮಾಡುವ ಮಂತ್ರ ಸುಗುಣಕ್ಕೆ ಸುಜ್ಞಾನ ಕೊಡುವ ಮಂತ್ರ ಸುಗುಣಕ್ಕೆ ಸುಜ್ಞಾನ ಕೊಡುವ ಮಂತ್ರ ವಿಗಡ ರೋಗಗಳ ದೂರ ಮಾಡುವ ಮಂತ್ರ ಸುಗುಣಕ್ಕೆ ಸುಜ್ಞಾನ ಕೊಡುವ ಮಂತ್ರ ಸುಗುಣಕ್ಕೆ ಸುಜ್ಞಾನ ಕೊಡುವ ಮಂತ್ರ ಸ್ಮರಿಸಯ್ಯ 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 ರಾಮ ಮಂತ್ರ ರಾಮ ವಿಗಡ ರೋಗಗಳ ದೂರ ಮಾಡುವ ಮಂತ್ರ ಸುಗುಣಕ್ಕೆ ಸುಜ್ಞಾನ ಕೊಡುವ ಮಂತ್ರ ಸುಗುಣಕ್ಕೆ ಸುಜ್ಞಾನ ಕೊಡುವ ಮಂತ್ರ ಸ್ಮರಿಸಯ್ಯ ನೀ ಸ್ಮರಿಸಯ್ಯ ರಾಮ ಮಂತ್ರ ತಥೀಂ ತಯ್ಯ ದಿನತೀಂ ತಥೀಂ ತಯ್ಯ ದಿನತಾಂ ತಥೀಂ ತಯ್ಯ ದಿನತಾಂ ತಥೀಂ ಪುಣ್ಯ ದಿನತಾಂ ದಿನತಾ ದಿನ ದಿನತೀ ದಿನತಾ ದಿನ ಮಂತ್ರ
ಭರತ, ನಿನಗೇ ನಾನು ಹೇಳಬೇಕು. ಭಯಗ್ರಸ್ತನಾಗಿದ್ದೀಯೇ ನೀನು. ರಾಮನ ಬಾಣಕ್ಕೆ ನೀನು ಆಹುತಿಯಾಗಬೇಕು ಎನ್ನುವ ಮಾತನ್ನು ಪೂಜ್ಯರಾದ ವಿಶ್ವಾಮಿತ್ರರು ಹೇಳಿದ್ದಾರೆ ಎಂಬುದನ್ನು ಕೇಳಿ ನೀನು ಆತಂಕಕ್ಕೊಳಗಾಗಿದ್ದೀಯೇ. ದಿಟವೇ ನನ್ನ ಪ್ರಭು ರಾಮಚಂದ್ರನ ವಿಷಯದಲ್ಲಿ ಅವರಿಗೆ ಅಂತಹ ಭರವಸೆ ಉಂಟು. ಆದುದರಿಂದಲೇ ಆ ಮಾತನ್ನಾಡಿದ್ದಾರೆ. ನೀನು ಹೆದರಿ ಇಷ್ಟು ಕಂಗಾಲಾದ ಸ್ಥಿತಿಯನ್ನು ನೋಡಿದರೆ ನನಗೂ ಮರುಕವಾಗುತ್ತದೆ. ಆದರೆ ಹೆದರಬೇಡ. ಶ್ರೀರಾಮನ ವಿಷಯದಲ್ಲಿ ನೀನು ಅಂಜಬೇಕಾದುದಿಲ್ಲ. ನಾನೂ ನಿನಗೆ ಮಾತನ್ನ ಕೊಡುವುದು ಅವನಾಣೆಯಾಗಿ ರಕ್ಷಿಸುತ್ತೇನೆ ಅಂತಲೇ. ಅಂದರೆ ರಾಮನೇ ಪ್ರತ್ಯಕ್ಷವಾಗಿ ಬಂದು ಆಕರ್ಣ ಅಂತ ಎಳೆದು ಬಿಟ್ಟರೆ ತನ್ನ ಕ್ರೂರವಾದ ಅಂಬಿಗೆ ಯಾರನ್ನಾದರೂ ಬಲಿ ಪಡೆಯಬಲ್ಲ. ಆದರೆ ಅದರಿಂದಲೂ ಅವನನ್ನು ರಕ್ಷಿಸಬಲ್ಲ ಸಾಮರ್ಥ್ಯ ಇದ್ದರೆ ಅದು ಅವನ ನಾಮಕ್ಕೆ, ರೂಪಕ್ಕಿಂತಲೂ ನಾಮಕ್ಕೆ ಅಂತಹ ಶಕ್ತಿ ಎನ್ನುವುದನ್ನು ತೋರುವುದಕ್ಕೆ ಇದೇ ಸದವಕಾಶವಾಗಿದೆ. ಶ್ರೀರಾಮನನ್ನು ಅನನ್ಯ ಭಕ್ತಿಯಿಂದ ಧ್ಯಾನಿಸಿದರೆ, ಅವನನ್ನು ಅನನ್ಯ ಭಕ್ತಿಯಿಂದ ಆರಾಧಿಸಿದರೆ ಅವನೇ ಆಧಾರವಾಗುತ್ತಾನೆ ಎನ್ನುವುದರಲ್ಲಿ ಯಾವ ಅನುಮಾನವೂ ಇಲ್ಲ. ಯಾಕೆ ಗೊತ್ತೇ? ಒಂದು ಕಾಲದಲ್ಲಿ ನಾನು ಮೌಢ್ಯದಿಂದ ಜಡನಾಗಿದ್ದೆ, ಮಂದವಾಗಿದ್ದೆ. ನನ್ನ ಬುದ್ಧಿಯನ್ನು ತೀಕ್ಷ್ಣಗೊಳಿಸಿದ, ನನ್ನಲ್ಲಿಯೇ ಚೈತನ್ಯದ ಧಾರೆಯನ್ನು ಹರಿಸುವಂತೆ ಮಾಡಿದ್ದು ಆ ಪ್ರಭು ಶ್ರೀರಾಮಚಂದ್ರನೇ. ಅಷ್ಟೇ ಅಲ್ಲ, ಮಹರ್ಷಿಗಳಾದಂತಹ ವಾಲ್ಮೀಕಿಗಳು ಯಾವ ಕಾರಣದಿಂದ ಬೇಡರಾಗಿ ಕಾಡಿನಲ್ಲಿ ಅಂಡಲೆಯುತ್ತಾ ಕ್ರೂರ ಸ್ಥಿತಿಯನ್ನ ಅನುಭವಿಸುತ್ತಿದ್ದರೋ ಅವರೂ ಕೂಡ ಆ ಒಂದು ರಾಮನಾಮ ಮಹಿಮೆಯಿಂದ ಮಹರ್ಷಿಗಳಾದರು, ಲೋಕೋತ್ತರವಾದಂತಹ ಕೀರ್ತಿಗಾಥೆಗೆ ಹೇತುವಾದರು. ಅಂತಹ ಮಹಾನುಭಾವರು ಯಾರನ್ನು ಆರಾಧಿಸುತ್ತಾರೆ, ಅನನ್ಯ ಯಾರನ್ನು ಸ್ಮರಿಸುತ್ತಾರೆ, ಧ್ಯಾನಿಸುತ್ತಾರೆ, ಅದು ನನ್ನ ಪ್ರಭು ಶ್ರೀರಾಮಚಂದ್ರನನ್ನು. ಏನೆಲ್ಲ ಮಾಡಿದ್ದಾನೆ ಗೊತ್ತೇ? ತೀವ್ರವಾದಂತಹ ವ್ಯಾಧಿಯಿಂದ ಯಾರು ಬಳಲುತ್ತಿದ್ದಾರೋ ಆ ವ್ಯಾಧಿಗೆ ಉತ್ತರ ಯಾವುದು? ಅದು ನನ್ನ ರಾಮ. ಯಾವವನು ಸುಗುಣನಾಗಿದ್ದಾನೋ ಅಂಥವನು ಲೋಕದ ಕೀರ್ತಿಯನ್ನು ಗೌರವವನ್ನು ಪಡೆಯಬಹುದು. ಆದರೆ ಅವನು ಸುಜ್ಞಾನಿಯಾಗಬೇಕು ಅಂತಾದರೆ ಅದು ನನ್ನ ರಾಮನ ಕರುಣೆಯಿಂದ ಆಗುವಂತಹದ್ದು. ಹಾಗಾಗಿ ರಾಮನನ್ನು ಉಳಿದಂತಹ ಇನ್ನಾವ ಸ್ಥಿತಿಯನ್ನೂ ನೀನು ಕಲ್ಪಿಸುವುದಕ್ಕೆ ಹೋಗಬೇಡ. ರಾಮನನ್ನು ಧ್ಯಾನಿಸಿದರೆ ಅದು ತಾರಕ ಮಂತ್ರವಾದೀತು. ಈ ಪ್ರಪಂಚದ ಎಲ್ಲ ಕಷ್ಟನಿಷ್ಠುರಗಳಿಂದಲೂ ಪರಿಹಾರಕ್ಕೆ ಬೇಕಾದಂತ ಒಂದೇ ಒಂದು ಸರಳವಾದಂತಹ ದಾರಿ ಅದು ರಾಮನಾಮ ಧ್ಯಾನ. ಆದುದರಿಂದ ತಾರಕ ಮಂತ್ರವಾದಂತಹ ನನ್ನ ಪ್ರಭು ಶ್ರೀರಾಮನ ನಾಮೋಚ್ಚಾರಣೆಯನ್ನು ಒಂದು ಕ್ಷಣವೂ ಬಿಡದೆ ನೀನು ಮಾಡುತ್ತಾ ಇರು. ನಿನಗೆ ಬದುಕಿನ ಈ ಕಷ್ಟದಿಂದ ವಿಮೋಚನೆ ಸಿಗುವಂತಹ, ಪ್ರಾಣಭೀತಿಯಿಂದ ಮುಕ್ತನಾಗುವಂತಹ ಒಂದು ಅವಕಾಶ ದೊರೆಯುತ್ತದೆ. ಆದುದರಿಂದ ನಿನ್ನನ್ನು ರಕ್ಷಿಸುವ ಭಾರವನ್ನು ರಾಮನ ಮೇಲಿನ ವಿಶ್ವಾಸದಿಂದಲೇ ಹೇಳುತ್ತಿದ್ದೇನೆ. ಹಾಗೇ ಮಾಡುವಂತೆ. ಮುಕ್ಕುವ ಜಗವನ್ನು ತೆಕ್ಕುವೆಯ ಮನನು, ಮುಕ್ಕುವ ಜಗವನ್ನು ತೆಕ್ಕುವೆಯ ಮನನು, ಸಿಕ್ಕಿಸಿ ಭೈರವನ ಯಮನನು, ಸಿಕ್ಕಿಸಿ ಭೈರವನ ತಕ್ಕು ಬದಾರದ ತರುವ ವಿಜಯಕ್ಕೆ ಗಿಳಿಗಳಗದಿರೋ. ಹುಡುಗ, ಉತ್ತರದ ಎತ್ತರದ ಇತಿಹಾಸವನ್ನುಳ್ಳಂತಹ ಹಸ್ತಿನಾವತಿಯ ರಾಜಕುಮಾರ ತಾನು ಎನ್ನುವ ಅಹಂಕಾರವನ್ನು ಹೊತ್ತು ತೀರ್ಥಕ್ಷೇತ್ರಗಳಲ್ಲಿ ಮುಳುಗಿ ಮಿಂದು ಬಂದ ನಿನಗೆ ಪವಿತ್ರವಾದಂತಹ ಈ ರಾಮೇಶ್ವರ ಕ್ಷೇತ್ರದಲ್ಲಿ ನನ್ನಂಥವರ ಮಾತು ಪಥ್ಯ ಆಗಲಿಲ್ಲಲ್ಲ. ಹೋಗ್ಲಿ ಬಿಡು, ಈ ದುರುದ್ದೇಶ ಯಾಕ ನಿನಗೆ? ರಾಮನನ್ನು ದೂರುವ ಮತ್ತೊಂದು ಜೀವ ನನ್ನ ಎದುರಿಗೆ ಇರ್ತದೆ ಅಂತಾದ್ರೆ ಅದರಲ್ಲಿಯೂ ಏನೋ ಪುಣ್ಯ ವಿಶೇಷ ಇರಬೇಕು, ಅಥವಾ ನಿಂತ ಈ ನೆಲದ ಕಾರಣ ಇರಬೇಕು. ಹಾಗಲ್ಲದಿದ್ರೆ ಸಹಿಸಿಕೊಂಡಿದ್ದೇನೆ ಇಷ್ಟು ಹೊತ್ತು. ರಾಮನನ್ನು ನೀನು ವಿರೋಧಿಸ್ತಿ, ರಾಮನ ದಾಸರಾದ ನಮ್ಮನ್ನು ವಿರೋಧಿಸ್ತಿ. ಬಲಿಮುಖರೈನ ಒಪ್ಪುಣ ಬಳ್ಳಿಯ ಹಾಗೆ ಬೆಳೆದದೆ ನಮ್ಮ ಮುಖದ ಮೇಲೆ ನರನಾಡಿಗಳು ಮೈಯಲ್ಲಿ ಹರಿಯುತ್ತದೆ, ಕಾಣ್ತದೆ. ಏನಂತ ತಿಳ್ಕೊಂಡಿದ್ದೀನಿ ಇದನ್ನ? ಈ ನರನಾಡಿಗಳು ಸಾಕು
ಇಡೀ ಬ್ರಹ್ಮಾಂಡವನ್ನೇ ಕಟ್ಟಿ ಹೀಸ್ಲಿಕ್ಕೆ ಬಿಟ್ಟನು ಗೊತ್ತುಂಟ ನಿನಗೆ. ಕಾಲದಂಡವನ್ನು ಹಿಡಿದು ಕೊಲೆಗಾರ ಯಮನೇ ಮುಂದೆ ಬರಲಿ ಅವನು ಇಲ್ಲ ಅಂತ ಮಾಡುವ ಸಾಮರ್ಥ್ಯ ಇದ್ದವರು ನಾವು. ಏನಂತ ತಿಳ್ಕೊಂಡಿದ್ದಿ ನೀನು? ಕಾಲಭೈರವನ ಬರಲಿ ಏನ ಅಂತ ಕೇಳುವವರು ನಾವು. ಒಬ್ಬ ವೃದ್ಧ ಕೈಯಲ್ಲಾಗಿದೆ ಹೀಗೆ ಕೂಗ್ತಾ ಇದ್ದಾನೆ ಅಂತ ಭಾವಿಸಬೇಡ. ರಾಮ ಎಂಬ 2 ಅಕ್ಷರ ಈ ಪ್ರಪಂಚದಲ್ಲಿ ಏನನ್ನು ಮಾಡುವ ಸಾಮರ್ಥ್ಯವ ನನಗೆ ಕೊಟ್ಟದ್ದು ಅಂತ ನಾನು ಹೇಳ್ತಾ ಇದ್ರೆ ಅದನ್ನು ಮೀರಿ ಮಿಕ್ಕಿ ನೀರು ಆಡಿದ ಮಾತಿನ ಹಾಗೆ 3 ಸಾರಿ ಕಟ್ಟಿದ್ಯಾ? ಮುರಿದು ಮುಗಿಯುತ್ತಾ ಇಲ್ವಾ? ಮುಗಿಯುತ್ತಲ್ಲ. ಮತ್ತೆ ನೀನು ಇಲ್ಲಬೇಡ ಹೋಗು ಅಂತ ಹೇಳಿದ್ರೆ ಪಂಥ ಸಾಯ್ತೇನೆ ಇಲ್ಲಿ ಅಂತ ಹೊರಟಿದ್ದಿ ನೀನು. ಆದ್ರೆ ಇವ್ರು ಯಾಕೆ ಬಂದ್ರು ನನಗೆ ಗೊತ್ತಾಗ್ಲಿಲ್ಲ. ಸ್ವಾಮಿ, ನಾನು ನಿಮಗೆ ನಮಸ್ಕಾರ ಮಾಡ್ತಾ ಇದ್ದೇನೆ. ಏನಿಲ್ಲ ನನ್ನ ಸಮಸ್ಯೆ ಇವರು ಆ ಕಡೆಯಿಂದ. ಅವನು 3 ಸಾರಿ ಸೇತುವೆಯನ್ನು ಕಟ್ತೇನೆ ಅಂತ ಹೇಳಿದ, ನಾನು ಮುರಿತೇನೆ ಅಂತ ಹೇಳಿದ್ದೇನೆ, ಮುರಿದಿದ್ದೇನೆ. ಆದ್ರೆ ಇನ್ನೊಮ್ಮೆ ಅವ ಕಟ್ಟಿದ್ರು ನಾನು ಅದನ್ನು ಉಳಿಯಗೊಡುವುದಕ್ಕೆ ಸಾಧ್ಯವೇ ಇಲ್ಲ. ಶ್ರೀರಾಮನ ಸೇತುವೆ ಅದಕ್ಕಿಂತ ದೊಡ್ಡದು ಪ್ರಪಂಚದಲ್ಲಿ ಯಾವುದೂ ಇಲ್ಲ ಅಂತ ತೀರ್ಮಾನ ಮಾಡಿದವನು. ಆದ್ದರಿಂದ ಕಟ್ಲಿ, ಈಗ ಮತ್ತೊಮ್ಮೆ ಮುರಿದು ತೋರಿಸ್ತೇನೆ ನಾನು. ಅಂಜನಾಸುತನೆಂಬ ಹೆಸರು ಹೋಗಲಿ, ವಾಯುಪುತ್ರನೆಂಬ ಹೆಸರು ಹೋಗಲಿ, ಆದರೆ ರಾಮದಾಸನಾದ ನನ್ನ ಹೆಸರು ಹೋಗ್ತದೆ ಅಂತ ಆದ್ರೆ ಪ್ರಪಂಚದಲ್ಲಿ ಇನ್ನು ಬದುಕಿರುವುದಕ್ಕಾದ್ರೂ ಏನು ಪ್ರಯೋಜನ ಉಂಟು? ಏನು ಆಶ್ಚರ್ಯ! ಇದೇ ಹುಡುಗ ಬಲಿದ ಸೇತುವೆ ನನಗೆ ತೃಣಕ್ಕೆ ಸಮಾನವಾಗಿ ಹೋಯಿತು ನಿನ್ನ ನಾಮವನ್ನು ತಕ್ಕೊಂಡ ಮಾತ್ರದಿಂದ. ಆದರೆ ಈ ಕ್ಷಣದಲ್ಲಿ ಈ ಸೇತುವೆಗೆ ಯಾವ ಆಧಾರ ಬಂತು, ಎಲ್ಲಿಂದ ಈ ಶಕ್ತಿ ಬಂತು ನನಗೆ ಗೊತ್ತಿಲ್ಲ. ಹಾಗಾದ್ರೆ ಹೀಗಾಗುವುದಕ್ಕೆ ಕಾರಣ ನನ್ನಲ್ಲಿರುವ ದೋಷ ಅಲ್ಲದೆ ಮತ್ತೇನಿದು? ರಾಮ ಭಕ್ತನಾದ ನನ್ನಲ್ಲಿ ದೋಷ ಐತೆ ಸ್ವಾಮಿ. ನನ್ನಿಂದ ಏನು ಅಪರಾಧ ಆಯಿತು? ಈ ದೇಹವನ್ನೇ ಬಿಟ್ಟು ಬಿಡೋಣ. ಅಗ್ನಿಯಲ್ಲಿ ಎಸೆದರೆ ಸುಡುವುದಿಲ್ಲ, ನೀರಿನಲ್ಲಿ ಒದ್ದೆಯಾಗುವುದಿಲ್ಲ, ಗಾಳಿಯಲ್ಲಿ ಒಣಗುವುದಿಲ್ಲ, ಬಿಸಿಲಿನಲ್ಲಿ ಸುಡದ ದೇಹ ರಾಮ ನಿನಗೆ ಅರ್ಪಣೆ ಮಾಡ್ತೇನೆ. ಇನ್ನೇನು ದಾರಿ ನನಗೆ? ನೀನೇ ದಾರಿ ತೋರಿಸು ರಾಮ ರಾಮ ರಾಮ. ಜಯ ಜಯ ಜಗನ್ನಾಥ ಜಾನಕಿ ಸುಪ್ರೀತ. ಜಯ ಜಯ ಜಗನ್ನಾಥ ಜಾನಕಿ ಸುಪ್ರೀತ. ಜಯ ರಘುಕುಲಾಧ್ಯಕ್ಷ ರಾಕ್ಷ
ರಾಕ್ಷಸ ಕುಲ ವಿಪಕ್ಷ ರಾಮ ಜಯ 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 ಸುರಾದೀಜ ಸೂರ್ಯ ಶತ ಸಂಕಾಶ ಜಯ ಜಯ ಸುರಾದೀಜ ಸೂರ್ಯ ಶತ ಸಂಕಾಶ ಜಯ ಘನಶ್ಯಾಮ ರಾಮ 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 ಜಯ ಜಯ ಸುರಾದೀಶ ಸೂರ್ಯ ಶತ ಸಂಕಾಶ ಜಯ 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 ಘನಶ್ಯಾಮ ಶ್ರೀರಾಮ 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 ರಾಮೋ ರಾಜಮಣಿ ಸದಾ ವಿಜಯತೆ ರಾಮಂ ರಮೇಶಂ ಭಜೆ ರಾಮೇಣ ವಿಹತ ನಿಶಾಚರ ಚಮು ರಾಮಾಯ ತಸ್ಮೈ ನಮಃ ರಾಮಾನ್ ನಾಸ್ತಿ ಪರಾಯಣಂ ಪರತರಂ ರಾಮಸ್ಯ ದಾಸೋಸ್ಮ್ಯಹಂ ರಾಮೇ ಚಿತ್ತಲಯ ಸದಾ ಭವತು ಮೇ ಭೋ ರಾಮ ಮಾಮುದ್ಧರ ಭೋ ರಾಮ 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 ಜಯ 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 ಜಯ. ಸ್ವಾಮಿ, ಏನಿದನ್ನು ನಾನು ನೋಡ್ತಾ ಇದ್ದೇನೆ? ಆ ಕಡೆ ನಿಂತು ಮಾತನಾಡ್ತಾ ಇದ್ದಿ, ನನಗೆ ಹಿಂದಿನಿಂದ ರಾಮ, ಈಗ ನೋಡಿದ್ರೆ ಮುಂದಿನಿಂದ ನೀನು ಕಾಣ್ತಾ ಇದ್ದಿ, ದರ್ಶನ ಆಗ್ತಾ ಇದೆ ಈ ಕ್ಷೇತ್ರದಲ್ಲಿ. ಏನಿದು ನನ್ನಿಂದ ಅಪರಾಧ ಆಯ್ತೆ ಸ್ವಾಮಿ? ಯಾಕೆ ಸೋಲು ಹನುಮಂತನಿಗೆ ಅಂತ ಕೇಳಿದ್ರೆ ಏನು, ಇವನು ಕೂಡ ನಿನ್ನ ಭಕ್ತನೇ, ಈಗ ಕೃಷ್ಣಾವತಾರ ಆಗಿದೆಯೇ? ಈ ಯುಗದ ಕಲ್ಪನೆಯೇ ಇಲ್ಲದೆ ರಾಮ ರಾಮ ಎಂದು ನಿನ್ನನ್ನು ಸ್ತುತಿಸಿರುವ ನನಗೆ ಈ ಪ್ರಪಂಚದಲ್ಲಿ ಎಲ್ಲವೂ ರಾಮನಾಗಿ ಕಾಣ್ತಾ ಉಂಟು ಪ್ರಭುವೇ. ಇವನಿಗೆ ಮುಂದೆ ನಿನ್ನ ಕಾರಣದಿಂದಾಗಿ ನಾನು ಸಹಾಯಕನಾಗಿ ನಿಲ್ಲಬೇಕು ಅಂತ ಹೇಳ್ತಾ ಇದ್ದೀಯಲ್ಲ, ಇದಕ್ಕಿಂತ ದೊಡ್ಡ ಭಾಗ್ಯ ಏನಿದೆ ಸ್ವಾಮಿ? ಹಾಗೆಯೇ ಆಗಲಿ, ನಿನ್ನ ಆಶೀರ್ವಾದ ಸದಾ ನನಗಿರ್ಲಿ, ಸದಾ ನನಗಿರ್ಲಿ. ಅರ್ಜುನ, ನರನೇ ಕೇಳಯ್ಯ ನಿನ್ನನು ರಕ್ಷಿಸುವ ಭಾರ, ನರನೇ ಕೇಳಯ್ಯ ನಿನ್ನನು ರಕ್ಷಿಸುವ ಭಾರ, ಹರಿಗಳ ಎನ್ನಿಂದಲೇನೋ ಹರಿಗಳ ಎನ್ನಿಂದ ಏನೋ ಬರುವನಿ ನೆನೆದಾಗ ಎಂದು ಬೀಳ್ಕೊಟ್ಟಾನ, ಬರುವೆ ನೀ ನೆನೆದಾಗಲೆಂದು ಬೀಳ್ಕೊಟ್ಟನ ಮರುತ ಜನ ಧನಂಜಯನ. ಪ್ರಥಾನಂದನ ವ್ಯಥೆ ಯಾಕಪ್ಪ? ನನ್ನನ್ನು ರಕ್ಷಿಸುವಂತ ನೀನು ಕೇಳ್ತಾ ಇದ್ದಿ. ಯಾರಿದ್ದಾರೆ ರಕ್ಷಣೆ ಮಾಡುವವರು? ಅವನೊಬ್ಬನೇ ಶ್ರೀಹರಿ ಮಾತ್ರ ರಕ್ಷಿಸುವುದಕ್ಕೆ ಸಾಧ್ಯ. ರಾಮನು ಮಾತ್ರ ಜಗದ್ರಕ್ಷಕನೇ ಹೊರತು ಮತ್ತೊಬ್ಬ ರಕ್ಷಕ ಅಂತ ಪ್ರಪಂಚದಲ್ಲಿಲ್ಲ. ನೀನು ನನ್ನನ್ನು ಕೇಳಿದ್ರೆ ನಾನು ಅವನನ್ನೇ ಕೇಳಬೇಕು, ರಕ್ಷಿಸೋ ಪ್ರಭು ಅಂತ. ಆದ್ದರಿಂದ ಹೇಳ್ತಾ ಇದ್ದೇನೆ, ನೋಡು, ಅದ್ಭುತವಾದಂತಹ ಒಂದು ಸೇತುವೆಯ ನಿರ್ಮಾಣವನ್ನು ಭಗವಂತ ಹೇಗೆ ಮಾಡ್ತಾನೆ ಅಂತ. ನೀನು ಹೇಳ್ತಿ ಸೇತುವೆಯನ್ನು ರಚಿಸ್ತೀನಿ ಅಂತ, ಆದ್ರೆ ಭಗವಂತನ ಸಂಕಲ್ಪ ಇಲ್ಲೊಂದು ಸೇತುವೆ. ರಾಮಾಯಣಕ್ಕೂ ಮಹಾಭಾರತಕ್ಕೂ ಒಂದು ಸೇತುವೆಯನ್ನು ಬಲವಾಗಿ ಬಲಿದನೋ ಇಲ್ವೋ ಭಗವಂತ? ರಾಮನ ಕೈಂಕರ್ಯಕ್ಕಾಗಿ ಅವನ ಪ್ರತಿಯೊಂದು ಅವತಾರದಲ್ಲಿಯೂ ನಾನಿದ್ದೇನೆ ಸಹಾಯಕ್ಕೆ. ನೀನು ನೆನೆದಾಗ ಬರ್ತೇನೆ, ನೆನೆದಾಗ ಬರ್ತೇನೆ. ಜಯ ಜಯ ಶ್ರೀರಾಮ, ಜಯ 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 ಜಯ. ಪಕ್ಷಿರಾಜನು ಬಂದು ಬಾಗಿಲೊಳಗೆ ನಿಂದು
ಪಕ್ಷಿರಾಜನು ಬಂದು ಬಾಗಿಲೊಳಗೆ ನಿಂದು ಅಕ್ಷಿಯ ತೆರೆದಿತು ಈಕ್ಷಿಸೆಂದು ಪಕ್ಷಿ ಜಾತಿಗಳೆಲ್ಲ ಚಿಲಿಪಿಲಿ ಗುಟ್ಟುತ್ತ ಪಕ್ಷಿ ಜಾತಿಗಳೆಲ್ಲ ಚಿಲಿಪಿಲಿ ಚಿಲಿಪಿಲಿ ಗುಟ್ಟುತ್ತ ಸೂಕ್ಷ್ಮದಲ್ಲಿ ನಿನ್ನ ನೆನೆಯುವರೋ ರಂಗ ರಂಗ ಸನಕ ಸನಂದನ ಸನ ಸುಜಾತರು ಬಂದು ಸನಕ ಸನಂದನ ಸನ ಸುಜಾತರು ಬಂದು ವಿನಯದಿ ನಿನ್ನ ಓಲೈವರು ರಂಗ ವಿನಯದಿ ನಿಂದ ಓಲೈವರೋ ರಂಗ ಸನಕ ಸನಂದನ ಸನ ಸುಜಾತರು ಬಂದು ವಿನಯದಿ ನಿನ್ನ ಓಲೈವರೋ ರಂಗ ಘನ ಶುಕ ಶೌನಕ ವ್ಯಾಸ ವಾಲ್ಮೀಕರು ಘನ ಶುಕ ಶೌನಕ ವ್ಯಾಸ ವಾಲ್ಮೀಕರು ನೆನೆದುಕೊಂಡಾಡುವರು ನಿನ್ನ ಹರಿಯ ರಂಗ ರಂಗ ಪದುಮನಾಭನೆ ನಿನ್ನ ನಾಮಾಮೃತವನ್ನು ಪದುಮಾಕ್ಷಿಯರು ತಮ್ಮ ಗೃಹದೊಳಗೆ ಉದಯ ಕಾಲದೊಳೆದ್ದು ಹಾಡುತ್ತ ಪಾಡುತ್ತ ಉದಯ ಕಾಲದೊಳೆದ್ದು ಹಾಡುತ್ತ ಪಾಡುತ್ತ ದಧಿಯ ಕಡೆವಾರ್ಯೇಳೋ ಮಧುಸೂದನ ಕೃಷ್ಣ ರಂಗ ದಧಿಯ ಕಡೆವಾರ್ಯೇಳೋ ಮಧುಸೂದನ ಕೃಷ್ಣ ರಂಗನಾಯಕ ರಾಜೀವಲೋಚನ ರಮಣನೆ ಬೆಳಗಾಯಿ ಏಳೆನ್ನುತ್ತಾಗ ಕರದೊಳು ಪರಶುಭಾಜಾಂಗುಜಧರನಿಗೆ ಹರುಜದಿ ಭಕ್ತರ ಪರವಗೆ ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ಸರ್ವೇಭ್ಯೋ ನಮಸ್ಕಾರ. ನಮಸ್ಕಾರ. ಇಷ್ಟು ಹೊತ್ತಿನವರೆಗೆ ಅತ್ಯಂತ ಸುಶ್ರಾವ್ಯವಾಗಿ ತಾಳಮದ್ದಲೆ ಸ್ವರೂಪದ ಪಾತ್ರ ದರ್ಶನ ಹನುಮತ್ ದರ್ಶನವನ್ನು ನಡೆಸಿಕೊಟ್ಟ ಎಲ್ಲ ಕಲಾವಿದರನ್ನು ನಾವು ಗೌರವಿಸಬೇಕಾದದ್ದು, ವಂದಿಸಬೇಕಾದದ್ದು ನಮಗೆ ಕರ್ತವ್ಯ. ಅದರಲ್ಲಿಯೂ ಹಡಿನಬಾಳ ಶ್ರೀಪಾದ ಹೆಗಡೆಯವರ ಸ್ಮರಣಾರ್ಥ ಈ ಶ್ರದ್ಧಾಂಜಲಿ ಕಾರ್ಯಕ್ರಮದ ವಿಶೇಷವಾದ ಕಲ್ಪನೆಯ ಭಾಗ ಇದು.
ಹನುಮತ್ ದರ್ಶನ ಅಂತ. ಮೊದಲಿಗೆ ಶ್ರೀಪಾದ ಭಾಗವತರು, ಗಣೇಶ್ ಯಾಜಿಯವರು, ಪಿ ಕೆ ಹೆಗಡೆ ಅವರ ಮೃದಂಗ ಮತ್ತು ಮಯೂರ್ ಹರಿಕೇರಿಯ ಚಂಡೆಯ ಸಾಥನೊಂದಿಗೆ ಕಾರ್ಯಕ್ರಮಕ್ಕೆ ಅತ್ಯಪೂರ್ವವಾದ ಒಂದು ಬೇಸನ್ನು ಹಾಕಿಕೊಟ್ರು, ಆರಂಭವನ್ನು ಹಾಕಿದರು. ಅವರು ಯಾವ ಚಂದದಲ್ಲಿ ಅದನ್ನು ಎತ್ತಿದರೋ ಅದಕ್ಕೆ ಸರಿಯಾದ ರೀತಿಯಲ್ಲಿ ನಮ್ಮ ಜಿ ಕೆ ಹೆಗಡೆ ಹರಿಕೇರಿಯವರು ಹನುಮಂತನನ್ನು ಚಿತ್ರಿಸಿದರು. ಅಲ್ಲಿಯವರೆಗೆ ರಾಮನ ದರ್ಶನ ಆಗದೇ ಇದ್ದ ಹನುಮಂತನಲ್ಲಿರುವಂತಹ ಮುಗ್ಧತೆಯನ್ನು, ಆ ಸುಂದರವಾದ ಸ್ವರೂಪವನ್ನು, ಮರೆಸದ ಪಾತ್ರವನ್ನು ಮೆರೆಸಿ ಅವರನ್ನು ಸುಗ್ರೀವನಿಗೆ ಇಂಟ್ರಡ್ಯೂಸ್ ಮಾಡಿ ಬಹಳ ಸಂತೋಷವನ್ನು ಕೊಟ್ಟರು. ಆ ನಂತರದ ಚೂಡಾಮಣಿ ಲಂಕಾದಹನದ ಪ್ರಸಂಗದಲ್ಲಿ ಸರ್ವೇಶ್ವರ ಭಾಗವತರ ಪದ್ಯ, ಪಿ ಕೆ ಹೆಗಡೆಯ ಹಿಮ್ಮೇಳ ಮೃದಂಗ ಮತ್ತು ಮಯೂರ್ ಹರಿಕೇರಿಯ ಚಂಡೆಯ ಸಾಥನಲ್ಲಿ ಹಿರಿಯ ಯಕ್ಷಗಾನ ಕಲಾವಿದರು ಕೃಷ್ಣಯಾಜಿ ಇಡಗುಂಜಿಯವರು, ನಾನು ಹೆಚ್ಚು ಮಾತಾಡಲಾರೆ, ನನಗೆ ಮಾತಾಡೋಕ್ಕೆ ಕಷ್ಟ ಆಗತ್ತೆ, ನೆನಪಿರುವುದಿಲ್ಲ, ಹೀಗೆಲ್ಲ ಹೇಳ್ತಾ ಬಂದವರು ಯಾವ ಪ್ರಮಾಣದಲ್ಲಿ ಆ ಪಾತ್ರವನ್ನು ಎತ್ತಿದರು ಅಂತಂದರೆ ಲಂಕಾದಹನದ ಭಾಗದ ಹನುಮಂತನನ್ನು ಯಾರೂ ಮರೆಯುವುದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸುಂದರವಾಗಿ ಅಚ್ಚುಕಟ್ಟಾದ ಅವರು ರಂಗಸ್ಥಳದಲ್ಲಿಯೂ ಅಚ್ಚುಕಟ್ಟಿನ ಕಲಾವಿದರು, ಇಲ್ಲೂ ಅಚ್ಚುಕಟ್ಟುತನವನ್ನು ತೋರಿಸಿ ತನ್ನ ಶ್ರೇಷ್ಠವಾದ ಒಂದು ಕೃತಜ್ಞತೆಯನ್ನು ಶ್ರೀಪಾದ ಹೆಗಡರಿಗೆ ಸಲ್ಲಿಸಿದರು ಅಂತಲೇ ನಾವು ಭಾವಿಸ್ತೇವೆ. ಅದರ ಮುಂದುವರಿದ ಭಾಗವಾಗಿ ತೋಟಿಯವರು, ಅವರು ಸೀತಾಮಾತೆಯನ್ನು ಕಂಡಾಗ ಅದು ಎಷ್ಟು ಮೊಟ್ಟ ಮೊದಲ ಬಾರಿಗೆ ಎಂದೂ ನೋಡದ ಸೀತಾಮಾತೆಯನ್ನೂ ನೋಡಿದ ಆ ಭಾವ, ಆ ಶುದ್ಧ ಭಾವವನ್ನು, ಆ ಶಾಂತ ಸ್ವರೂಪವನ್ನು, ಆ ಅಮ್ಮನಿಗೆ ಕೊಡುವ ಗೌರವದ, ಅಮ್ಮನ ಪ್ರೀತಿಯ ವಾತ್ಸಲ್ಯದ ಮಗು ಹೇಗಿರ್ತದೆ ಎನ್ನುವ ಭಾವವನ್ನು ಅತ್ಯಂತ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ತೋರಿ ಆ ಭಾಗವನ್ನು ತುಂಬಿದರು. ಅದರ ನಂತರ ಇಂದ್ರಜಿತು ಭಾಗದಲ್ಲಿ ಮತ್ತೋರ್ವ ಹಿರಿಯ ಕಲಾವಿದರು ಕೊಂಡದಕುಳಿ ರಾಮಚಂದ್ರ ಹೆಗಡೆಯವರು, ಅದು ಎಷ್ಟು ಶ್ರೇಷ್ಠವಾದಂತಹ ಕಲ್ಪನೆಯೊಂದಿಗೆ, ಅದು ಎಷ್ಟು ಅಚ್ಚುಕಟ್ಟಾದ ವ್ಯವಸ್ಥೆಯೊಂದಿಗೆ, ಕ್ರಮಬದ್ಧವಾದ ನಡೆಯೊಂದಿಗೆ ರಂಗದ ತನ್ನ ಎಲ್ಲ ಹಿಡಿತಗಳನ್ನು ತೋರಿಸುವುದರಲ್ಲಿ ನಿಪುಣತೆಯನ್ನು ತೋರಿ ಅವರ ಪಾತ್ರವನ್ನು ತುಂಬಿದರು. ಆ ಭಾಗದಲ್ಲಿ ಹಿರಿಯ ಯಕ್ಷಗಾನ ಭಾಗವತರಾದ, ಯಕ್ಷಗಾನದ ಉತ್ತರ ಕನ್ನಡ ಶೈಲಿಯ ಒಬ್ಬ ಅಥೆಂಟಿಕ್ ಪರ್ಸನಾಲಿಟಿ ಅಂತ ಕೇಳಿದರೆ ಕಪ್ಪೆಕೆರೆ ಸುಬ್ರಾಯ ಭಾಗವತರು ಅವರು ಮತ್ತು ಕೊಂಡದಕೊಳಿಯವರು ಈ ಎರಡೂ ಭಾಗವನ್ನು ಅತ್ಯಂತ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಕಟ್ಟಿ ನಿಲ್ಲಿಸಿದರು. ಆ ಭಾಗಕ್ಕೆ ಮದ್ದಲೆ ವಾದಕರಾಗಿ ನರಸಿಂಹ ಹೆಗಡೆ ಮೂರೂರವರು ಕೂಡ ತುಂಬ ಚೆನ್ನಾಗಿ ಒದಗಿದರು. ಕಪ್ಪೆಕೆರೆಯವರು ಬಂದರೆ ಅವರದ್ದೇ ಆದ ಶೈಲಿಯಲ್ಲಿ ಕೇಳುವುದಕ್ಕೆ ಸಾಧ್ಯ ಎನ್ನುವ ಹಲವು ದಿನಗಳ ಕನಸು ಈ ಒಂದು ಸಣ್ಣ ಭಾಗದಲ್ಲಿ ಕೂಡ ಅತ್ಯಂತ ವ್ಯವಸ್ಥಿತವಾಗಿ ಒಳಗೆ ಬಂದದ್ದು ನಮ್ಮ ಭಾಗ್ಯ. ಹಾಗಾಗಿ ಶ್ರೀಪಾದ ಹೆಗಡೆಯವರು ಕೂಡ ಅದನ್ನು ಬಹಳ ಅನುಭವಿಸಿದ್ದಾರೆ ಅಂತ ನಾವು ಖಡಾಖಂಡಿತವಾಗಿ ಹೇಳಬಹುದು. ಈ ಭಾಗದ ನಂತರ ಬಂದ ಸುಪ್ರಸಿದ್ಧ ಅರ್ಥಧಾರಿ ಉಮಾಕಾಂತ್ ಭಟ್ರವರು, ಅವರು ದಣಿದಿದ್ರು ಇವತ್ತು ಅಂತ ನಾವು ಹೇಳ್ತಾ ಇದ್ದೀವಿ. ಆದರೆ ಅವರು ಈ ಪಾತ್ರವನ್ನು, ವೀರಮಣಿ ಭಾಗದ ಹನುಮಂತನ ಪಾತ್ರವನ್ನು ಕಟ್ಟಿದ ರೀತಿ ಬಹುಶಃ ಒಂದು ದೊಡ್ಡ ತಾಳಮದ್ದಲೆಯಲ್ಲಿಯೂ ಕೂಡ ಏನೆಲ್ಲ ವಿಷಯಗಳನ್ನು ತಂದು ಹೇಳಬಹುದು ಅದೆಲ್ಲವನ್ನ ಸೂತ್ರಬದ್ಧವಾಗಿ ಪೋಣಿಸಿ ಒಬ್ಬ ಶ್ರೇಷ್ಠ ಹನುಮಂತನನ್ನು, ಅಂದರೆ ಒಬ್ಬ ದಾರ್ಶನಿಕ ಹನುಮಂತನನ್ನು ಆ ಭಾಗದಲ್ಲಿ ಚಿತ್ರಿಸಿದ್ದು ಅವರ ತಾಳಮದ್ದಲೆ ಕ್ಷೇತ್ರದ ಹಿರಿತನಕ್ಕೆ ಸಂದ ಗೌರವ. ಅದನ್ನು ಕೇಳಿ ಶ್ರೀಪಾದ ಹೆಗಡೆಯವರು ಕೂಡ ಆನಂದಿಸಿದ್ದಾರೆ ಅಂತ ನಾವು ಹೇಳಬಹುದು. ಆ ಭಾಗಕ್ಕೆ ಭಾಗವತಿಕೆಯಲ್ಲಿ ಬಂದವರು ಮತ್ತೋರ್ವ ಯಕ್ಷಗಾನದ ಹಿರಿಯ ಸ್ಟಾರ್ ವ್ಯಾಲ್ಯೂ ಕಲಾವಿದರು ಭಾಗವತಿಕೆಯಲ್ಲಿ ಕೊಳಗಿ ಕೇಶವ ಹೆಗಡೆಯವರು. ವಸಂತ ಭಟ್ರ ಹತ್ರ ಮಾತಾಡುವಾಗ ಹೇಳ್ತಾ ಇದ್ವಿ, ಕೊಳಗಿ ಕೇಶವ ಹೆಗಡೆಯವರ ಗಾಯನವನ್ನು ಕೇಳ್ತಾ ಇದ್ದರೆ ಅದು ಶಬ್ದಕ್ಕೂ ಸಿಗುವ ಭಾವಸ್ಪಂದ, ಭಾವ ತೀವ್ರತೆ ಯಕ್ಷಗಾನೀಯತೆಯನ್ನು ತೋರಿಸುವುದರಲ್ಲಿ ಬಹಳ ಒದಗುತ್ತದೆ ಎನ್ನುವುದು. ಅದನ್ನು ಅವರು ಮನಪೂರ್ವಕವಾಗಿ ಹೊತ್ತು ಹಾಡಿ ಆ ಭಾಗವನ್ನು ತುಂಬಿದ್ದು ಅವರಿಗೆ ನಾವು ಸಲ್ಲಿಸಲೇಬೇಕಾದಂತಹ ಒಂದು ಗೌರವ. ಆ ನಂತರದ ಭಾಗದಲ್ಲಿ, ರಾಮಾಂಜನೇಯ ಭಾಗದಲ್ಲಿಯೂ ಅವರು ಅದನ್ನು ಮುಂದುವರಿಸಿದರು. ಕೊನೆಯ ಭಾಗದಲ್ಲಿ ನಾವು ಯಕ್ಷಗಾನದ ಭಾಗವತಿಕೆಯಲ್ಲಿ ಗೋಪಾಲಕೃಷ್ಣ ಭಟ್ ಜೋಗಿಮನೆಯವರು
ಅವರು ಕರ್ಕಿ ಶೈಲಿಯ ಭಾಗವತಿಕೆಯನ್ನು ಮತ್ತು ತನ್ನದೇ ಆದ ಯಕ್ಷಗಾನದ ಶೈಲಿಯ ಭಾಗವತಿಕೆಯನ್ನು ಕಾಪಾಡಿಕೊಂಡು ಬಂದಂತಹ ಆ ಒಂದು ಶೈಲಿಯನ್ನು ಉಳಿಸಿಕೊಂಡು ಬರುವಲ್ಲಿ ತನ್ನ ವೃತ್ತಿ ಮತ್ತು ಪ್ರವೃತ್ತಿಗಳನ್ನು ಸಮತೂಕವಾಗಿ ಸೇರಿಸಿಕೊಂಡು ಬಂದಂತಹ ಒಬ್ಬ ಸುಶ್ರಾವ್ಯ ಕಂಠದ ಭಾಗವತರು. ಶರಸೇತು ಬಂಧನದ ಭಾಗದಲ್ಲಿ ಅವರು ತನ್ನ ಪೂರ್ಣ ಶಕ್ತಿಯನ್ನು ಮನಪೂರ್ವಕವಾಗಿ ಹಾಕಿ ಆ ಭಾಗವನ್ನು ಕಳೆಕಟ್ಟುವಲ್ಲಿ ಯಶಸ್ವಿಯಾದರು. ಆ ಭಾಗದಲ್ಲಿ ಹನುಮಂತನ ಅರ್ಥ ಹೇಳಿದವರು ಹಿರಿಯ ಯಕ್ಷಗಾನದ ಅರ್ಥಧಾರಿಗಳಲ್ಲಿ, ಉತ್ತರ ಕನ್ನಡದ ಯಕ್ಷಗಾನದ ಅರ್ಥಧಾರಿಗಳಲ್ಲಿ ಹಿರಿಯ ಅರ್ಥಧಾರಿಗಳಾಗಿ, ಒಬ್ಬ ಸಂಶೋಧಕರಾಗಿ, ಅಧ್ಯಯನಶೀಲರಾಗಿ ಮೆರೆಸಿದವರು ಡಾಕ್ಟರ್ GL ಹೆಗಡೆಯವರು. ಅವರು ಕೂಡ ಆ ಭಾಗದಲ್ಲಿ ಒಬ್ಬ ಹಿರಿಯ, ಅಂದರೆ ಅರ್ಜುನನ ಎದುರಿನಲ್ಲಿ ಹಿರಿತನವನ್ನು ತೋರಿಸಿದ, ಒಂದು ಯುಗವನ್ನೇ ಕಂಡ ಹಿರಿತನದಲ್ಲಿ ಆ ಭಾಗವನ್ನು ಅದೇ ರೀತಿಯಲ್ಲಿ ಕಟ್ಟಿ ಅದನ್ನು ಸಂಪನ್ನಗೊಳಿಸಿದರು. ಇಷ್ಟೆಲ್ಲ ನಡೆದದ್ದು ನಿಮ್ಮಿಂದ. ಹಡಿನಬಾಳ ಶ್ರೀಪಾದ ಹೆಗಡೆಯವರಿಗೆ ಸಲ್ಲಲೇಬೇಕಾದಂತಹ ಈ ಗೌರವವನ್ನು ಸಲ್ಲಿಸುವಲ್ಲಿ ನೀವೆಲ್ಲರೂ ಸಮಯವನ್ನು ನಿರೀಕ್ಷಿಸದೆ ಒಬ್ಬ ಶ್ರದ್ಧೆಯಿಂದ ಒಬ್ಬ ಆತ್ಮೀಯ ಕಲಾವಿದನಿಗೆ ಸಲ್ಲಿಸಬೇಕಾದ ಪ್ರೀತಿ ಗೌರವವನ್ನು ಸಲ್ಲಿಸುವುದಕ್ಕಾಗಿ ತೊಡಗಿಕೊಂಡಿದ್ದಕ್ಕಾಗಿ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ನಾನು ಮನಪೂರ್ವಕವಾಗಿ ತಲೆಬಾಗಿ ವಂದಿಸುತ್ತೇನೆ, ನಮಸ್ಕರಿಸುತ್ತೇನೆ. ಹಡಿನಬಾಳ ಶ್ರೀಪಾದ ಹೆಗಡೆಯವರು ಇದರಿಂದಾಗಿ ಸಂತೋಷ ಸಮಾಧಾನವನ್ನು ಹೊಂದಲಿ, ಅವರಿಗೆ ಸದ್ಗತಿ ಪ್ರಾಪ್ತಿಯಾಗಲಿ ಎಂದು ಪ್ರಾರ್ಥಿಸೋಣ. ಕೊನೆಯ ಮಾತು, ಈ ಎಲ್ಲ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಡುವಲ್ಲಿ ಮೈಕೋದಲ್ಲಿ ನಮಗೆ ಸಹಕರಿಸಿದವರು, ಈ ಸ್ಟೇಜನ್ನು ಸಹಕರಿಸಿದವರು ಅಶೋಕ್ ಇರಬಹುದು ಮತ್ತು ಮಾಧ್ಯಮದ ಮಿತ್ರರು, ಇವರೆಲ್ಲರನ್ನೂ ನಾನು ಹೃತ್ಪೂರ್ವಕವಾಗಿ ನೆನಪಿಸಿಕೊಳ್ಳುತ್ತೇನೆ. ಮತ್ತು ಸಹಾಯ ಮಾಡಿದಂತಹ PR ಚಂದ್ರಶೇಖರ್ ಮತ್ತು ಅವರ ಸಹೋದರ ಶಿವಾನಂದ್ ಅವರನ್ನು, ಮತ್ತು ಮಂಜುನಾಥ್ ಸುವರ್ಣಗದ್ದೆ ಇವರನ್ನು, ನಿಮ್ಮೆಲ್ಲರನ್ನು ಮತ್ತೊಮ್ಮೆ 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 ವಂದಿಸ್ತಾ, ಇದೇ ರೀತಿಯ ಪ್ರೀತಿ ವಿಶ್ವಾಸ ಸದಾ ಇರಲಿ. ನಿಮ್ಮೊಂದಿಗೆ ನಾವು ಸದಾ ಇರುತ್ತೇವೆ. ನಾವೆಲ್ಲರೂ ಒಟ್ಟಾಗಿ ಯಕ್ಷಗಾನಕ್ಕಾಗಿ ಈ ಸಾಂಸ್ಕೃತಿಕ ಕ್ಷೇತ್ರದ ಸಿರಿವಂತಿಕೆಯನ್ನು ಉಳಿಸುವುದರಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಹರೇ ರಾಮ.